ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ಪವಿತ್ರವಾದಂತಹ ತಂದೆ ಪವಿತ್ರ ಪ್ರಪಂಚವನ್ನ, ಮಲಿನವಾಗಿರುವಂತಹ ಮಕ್ಕಳ ಮನಸ್ಸನ್ನ, ಅವರು ಉಪಯೋಗ ಮಾಡುವಂತಹ ಸಾಧನವನ್ನ ಶುದ್ಧ ಮಾಡಲಿಕ್ಕೆ ಬಂದಿದ್ದಾರೆ. ಬಾಬಾ ಸದಾ ಪವಿತ್ರವಾಗಿರ್ತಾರೆ. ಅವರ ಶಕ್ತಿ ಯಾವ ಆತ್ಮದ ಮೂಲಕ ಪ್ರವಾಹ ಆಗತ್ತೋ, ಆತ್ಮ ಸಹಿತ ಮನಬುದ್ಧಿ ಸಂಸ್ಕಾರ, ತನು, ವಾತಾವರಣ, ವಾಯುಮಂಡಲ ಎಲ್ಲನೂ ಕೂಡ ಏನಾಗ್ತದೆ, ಪಾವನವಾಗತ್ತೆ. ಶಿವರಾತ್ರಿ ಅಂತಂದ್ರೆ ಶಿವ ಮತ್ತು ಮಕ್ಕಳ ಜನ್ಮದಿನ. ಶಿವಬಾಬಾ ಮಕ್ಕಳ ಮೂಲಕ ಏನ್ ಮಾಡ್ಬೇಕಂತೆ, ಅವರ ಶಕ್ತಿಯನ್ನ ವಿಶ್ವಕ್ಕೆ ಕೊಡಬೇಕಾಗ್ತದೆ. ಆದರೆ ಕೊಡುವ ಸಮಯದಲ್ಲಿ ಸಾಧನ ಗಲೀಜಿದ್ರೆ ಹೆಂಗಿರ್ತದೆ? ಪ್ರಾಡಕ್ಟ್ ಚೆನ್ನಾಗಿದೆ, ಸಾಧನ ಗಲೀಜಿದ್ರೆ ಏನಾಗ್ತದೆ? ಯಾರು ತಗೊಳಲ್ಲ. ಆ ಯಾರು ತಗೊಳಲ್ಲ. ಸರಿ, ನಿಮ್ಮಲ್ಲಿ ನೆಂಟರು ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಯಾರು ಬಂದಿದ್ದಾರೆ? ನೆಂಟರು ಬಂದಾಗ ನಿಮ್ಮಮ್ಮ ಒಳಗಡೆಗೆ ಮಸಾಲೆ ದೋಸೆ ಮಾಡ್ತಾ ಇದ್ದಾರೆ. ಯಾಕೆ? ಅವ್ರಿಗೆಲ್ಲ ಕೊಡೋದಕ್ಕೆ. ಕೊಡ್ಲಿಕ್ಕೆ. ಸರಿ, ಅವರೆಲ್ಲಿದ್ದಾರೆ? ಹಾಲಲ್ಲಿದ್ದಾರೆ. ಆ ಹಾಲಲ್ಲಿ ಕೂತಿದ್ದಾರೆ. ಯಾರು? ನೆಂಟರು ಬಂದಿರೋದು. ನಿಮ್ಮಮ್ಮ ಎಲ್ಲಿದ್ದಾರೆ? ಅಡಿಗೆ ಮನೆಗೆ. ಅಡಿಗೆ ಮನೆ. ನೆಂಟರು ಎಲ್ಲಿದ್ದಾರೆ? ಹಾಲಲ್ಲಿ ಕೂತಿದ್ದಾರೆ. ಆವಾಗ ಅಮ್ಮ ಹೇಳ್ತಾರೆ, ನಾನು ಮಸಾಲೆ ದೋಸೆ ಕೊಡ್ತೇನೆ, ಒಯ್ದು ಬಿಟ್ಟು ಏನ್ ಮಾಡು, ನೆಂಟ್ರಿ ಕೊಡು ಅಂತ ಹೇಳ್ತಾರೆ. ಯಾರಿಗೆ? ಮಗನಿಗೆ. ಮಗ ಇರ್ಲಿ ಮಗಳಿರ್ಲಿ. ಓಕೆ, ಸರಿ. ನೀವ್ ಹೆಂಗಿದ್ದೀರಾ ಅಂತಂದ್ರೆ, ಬೆಳಿಗ್ಗೆ ಎಲ್ಲ ನಿಮ್ಗೆ ಸ್ನಾನ ಮಾಡ್ಬಿಟ್ಟು ಕಳಿಸಿದ್ದಿತ್ತು, ವೈಟ್ ಡ್ರೆಸ್ ಹಾಕೊಂಡು ಕಳಿಸಿದ್ದಿತ್ತು. ಸಾಯಂಕಾಲ ಸ್ಕೂಲಿಂದ ಓಡ ಬಂದಿದ್ದೀರಾ. ಅಲ್ಲೊಂದು ಏನಿತ್ತು, ಕೊಳಚೆದು ಏನು ಕೆಂಗೇರಿ ಕೆರೆ ಇತ್ತು, ಸರಿನಾ? ಅಲ್ಲಿ ಚೆನ್ನಾಗಿ ಮುಳುಗಿ ಬಿಟ್ಟು ಎದ್ದು ಬಿಟ್ಟು ಎಲ್ಲ ಕಪ್ಪ ಮಾಡ್ಕೊಂಡ್ಬಿಟ್ಟು, ತನು ಬಟ್ಟೆ ಎಲ್ಲ ಏನ್ ಮಾಡಿದಿರಿ, ಕಪ್ಪ ಮಾಡ್ಕೊಂಡ್ಬಿಟ್ಟು ಬಂದಿದೆ. ಯಾರ ಹತ್ರ? ಅಮ್ಮನ ಹತ್ರ. ಅಮ್ಮನ. ಬಂದ ತಕ್ಷಣದಲ್ಲಿ ಅಮ್ಮ ಕೈಯಲ್ಲಿ ಮಸಾಲೆ ದೋಸೆ ಕೊಡ್ತಾ, ತುಪ್ಪದಿಂದ ಮಾಡಿತ್ತು. ಅದೇನ್ ಮಾಡಿದ್ದು? ತುಪ್ಪ, ಸಾಂಬಾರು, ಚಟ್ನಿ, ಆಲೂಗಡ್ಡೆ ಪಲ್ಯ ಎಲ್ಲ ಬಿಸಿ ಬಿಸಿ ಗಮ್ಮಂತ ಅಡಿಗೆ ಮನೆಯಲ್ಲಿ ಏನಾಗ್ತಾ ಇದೆ, ಸ್ಮೆಲ್ ಬರ್ತಾ ಇದೆ. ನೆಂಟ್ರಿಗೆ ಎಷ್ಟು ಬೇಗ ದೋಸೆ ಬರ್ತದೆ ತಿನ್ಬೇಕು ಅಂತ ಬಿಟ್ಟು ಏನಾಗಿದೆ, ಕಾಯ್ತಾ ಇದ್ದಾರೆ, ಹಸ್ಕೊಂಡು ಬಂದಿದ್ದಾರೆ, ಸರಿನಾ? ಆ ಒಂದು ಚೆನ್ನಾಗಿರುವಂತ ಮಸಾಲ ದೋಸೆಯನ್ನ ನೀವು ತಗೊಂಡು ಬರ್ತೀರಿ. ಯಾರ ಎದುರುಗಡೆಗೆ? ನೀವು ಎದುರುಗಡೆ ಬಂದಾಗ ನಿಮ್ಮಿಂದ ಜನರಿಗೆ, ಅಲ್ಲಿರುವಂತ ನೆಂಟರಿಗೆ ಸುವಾಸನೆ ಬರ್ತಾ ಇದೆ. ದುರ್ವಾಸನೆ. ಸರಿ, ಆವಾಗ ಜನ ನಿಮ್ ಕೈಲಿ ಮಸಾಲೆ ದೋಸೆ ತಗೊಳ್ತಾರೋ ತಗೊಳಲ್ವೋ? ತಗೊಳಲ್ಲ. ನಿಮ್ಮನ್ನ ನೋಡಿದಾಗ ಅವರಿಗೆ ಮಸಾಲೆ ದೋಸೆ ಇಷ್ಟವಾಗತ್ತೋ? ನೋಡಿದ ತಕ್ಷಣ ವಾಕರಿಕೆ ಬರುತ್ತೋ? ನೆಕ್ಸ್ಟ್ ಟೈಮ್ ನಿಮ್ಮನೆಗೆ ಬರ್ತಾರೋ ಬರಲ್ವೋ? ಬರಲ್ಲ. ಅದಕ್ಕೆ ಬಾಬಾ ಏನ್ ಮಾಡಿದ್ರಂತೆ, ಮಸಾಲೆ ದೋಸೆ ರೆಡಿ ಮಾಡೋ ಮೊದ್ಲು ಮಗುವನ್ನ ಏನ್ ಮಾಡೋಣ, ಯಾಕಂತಂದ್ರೆ ಅಲ್ಲಿ ಬಂದಿರೋ ನೆಂಟ್ರು ಬೇಕಾದ್ರೆ ಎಷ್ಟು ಬೇಕಾದ್ರೆ ಹಸಿದಿಂದ ಇರ್ಲಿ, ಮೊದ್ಲು ಮಗುವನ್ನ ಏನ್ ಮಾಡ್ಬೇಕು, ಅದಕ್ಕೇನೆ ಹೋಲಿ ಅಂತ ಹೇಳ. ಅದಕ್ಕೇನ್ ಹೇಳ್ತಾರೆ, ಹೋಲಿ ಅಂತಂದ್ರೇನು? ಪವಿತ್ರ, ಶುದ್ಧ. ಅಂದ್ರೆ ಪ್ರತಿಯೊಂದು ವ್ಯಕ್ತಿ ಅಥವಾ ಆತ್ಮ ತಾನು ಉಪಯೋಗ ಮಾಡುವಂತ ಸಾಧನ ಯಾವಾಗ್ಲೂ ಸ್ವಚ್ಛವಾಗಿರ್ಬೇಕು ಅಂತ ಇಷ್ಟಪಡ್ತಾರೆ ಅಲ್ವಾ? ಹಾಗೆ ಪರಮಾತ್ಮನೂ ಕೂಡ ಅಷ್ಟು ಪವಿತ್ರವಾದಂತ ಶಕ್ತಿ, ತನ್ನಲ್ಲಿರುವಂತ ಗುಣಗಳನ್ನ, ವಿಶೇಷತೆಗಳನ್ನ, ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಶಕ್ತಿಯನ್ನ ಪ್ರಪಂಚದಾದ್ಯಂತ ಕೊಡಬೇಕು ಅಂತಂದ್ರೆ ಅವರು ಉಪಯೋಗ ಮಾಡುವಂತ ಸಾಧನನು ಕೂಡ ಹೇಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಅಂದ್ರೆ ಆ ಸ್ವಚ್ಛ ಯಾರು ಮಾಡ್ಬೇಕು? ಪರಮಾತ್ಮನೇ ಮಾಡ್ಬೇಕು. ಆದ್ರೆ ಆ ಮೊದಲು ಆ ಸಾಧನ ಯಾರ ಕೈಲಿರ್ಬೇಕು? ಪರಮಾತ್ಮನ ಕೈಲಿ. ಭಗವಂತನ ಪ್ರಶ್ನೆ. ಮಕ್ಕಳೇ, ಮನೇಲಿ ಒಂದು ಪಾತ್ರ ಇದೆ. ಏನಿದೆ? ಪಾತ್ರೆ.
ಆ ಪಾತ್ರೆಯಲ್ಲಿ ಹಾಲಿದೆ ಅಥವಾ ಸಾಂಬಾರಿದೆ, ರಸಮ್ ಇದೆ, ಎಲ್ಲ ಮಿಕ್ಸಿಂಗ್ ಇದೆ, ಅದು ನಿಮ್ಗೆ ಬೇಕು ಅಲ್ಲ. ಅದನ್ನ ಇಟ್ಕೊಂಡ್ಬಿಟ್ಟು ಪಾತ್ರೆ ತೊಳಿರಿ ಅಂತ ಹೇಳೋದು. ಪಾತ್ರೆ ತೊಳಿಲಿಕ್ಕೆ ಆಗತ್ತೋ ಆಗಲ್ವೋ? ಇಲ್ಲ. ಆಗಲ್ಲ. ಯಾಕಾಗೋದಿಲ್ಲ? ಯಾಕಾಗೋದಿಲ್ಲ? ಎಲ್ಲ ಅದು ಅದ್ರಲ್ಲೇ ಅದು ಒಳಗಡೆ ಸೇರ್ಕೊಂಡಿದೆ. ಇರುವಂತ ಐಟಮ್ ಬೇಕದು, ಅದು ಬೀಸಾಕುವಂಗಿಲ್ಲ. ಅದು ಪಾತ್ರೆ ಕ್ಲೀನ್ ಆಗ್ಬೇಕು. ಏನ್ ಮಾಡ್ಬೇಕು ಅವಾಗ? ಏನ್ ಮಾಡ್ಬೇಕು? ಬೇರೆ ಪಾತ್ರೆಗೆ ಹಾಕೊಳ್ಬೇಕು. ಹಾಕೊಳ್ಳೋದು ಅಂದ್ರೆ ಅದರಲ್ಲಿರುವಂತ ವಸ್ತುವನ್ನ ಎಲ್ಲಿವರೆಗೆ ನಾವು ಅದನ್ನು ಖಾಲಿ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಪಾತ್ರೆಯನ್ನ ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಗೆ ಬಾಬನ ಹತ್ರ ಹೋದಾಗ ಕೇವಲ ಆತ್ಮವಾಗಿ ಹೋಗ್ಬೇಕೇ ಹೊರತು ಅದರ ಒಳಗಡೆಗೆ ಸ್ಥೂಲ ಪ್ರಪಂಚದ ಯಾವುದೇ ಸಂಸ್ಕಾರ ರೂಪದ ಜ್ಞಾನ, ಕರ್ಮ, ಕರ್ಮದ ಫಲವನ್ನ ತೆಗೆದುಕೊಂಡು ಹೋಗಬಾರದು. ಭಗವಂತ ಸ್ಪಷ್ಟವಾಗಿ ಹೇಳಿದ್ರೆ, ಅಪ್ನೆ ಕೋ ಆತ್ಮ ಸಮಜ್ ಮುಜ್ ಬಾಪ್ಕೋ ಯಾದ್ ಕರು. ಇನ್ನೇನಾಗ್ಬಿಟ್ಟು ಹೋಗ್ಬೇಕು? ಕೇವಲ ಆತ್ಮನಾಗಿ ಹೋಗ್ಬೇಕೇ ಹೊರತು ಈ ಪ್ರಪಂಚದ ವ್ಯಕ್ತಿ, ವಸ್ತು, ವಿಷಯ, ಸಾಧನ, ಸಂಬಂಧ, ದೇಹ, ದೇಹ ಭಾನ, ದೇಹ ಅಭಿಮಾನ ಇದು ಯಾವುದು ಕೂಡ ಏನಾಗಬಾರ್ದು. ಆ ಸಮಯದಲ್ಲಿ ನಿನ್ನ ಮನಬುದ್ಧಿಯಲ್ಲಿ ಇರಕೂಡದು ಅಲ್ವಾ? ಶರೀರವನ್ನು ಕ್ಲೀನ್ ಮಾಡಬೇಕಾದ್ರೆ ನೀವು ಬಟ್ಟೆ ಹಾಕೊಂಡ್ಬಿಟ್ಟು ಬಂಗಾರ ಹಾಕೊಂಡು ಎಲ್ಲ ಶೃಂಗಾರ ಸಾಧನವನ್ನು ಚೆನ್ನಾಗಿ ಏನ್ ಮಾಡ್ಕೊಳ್ಬೇಕು? ಏನ್ ಮಾಡ್ಬೇಕು? ಧರಿಸಿಕೊಂಡು ಸ್ನಾನ ಮಾಡಿದ್ರೆ ಹೆಂಗಿರ್ತದೆ? ಚೆನ್ನಾಗಿರಲ್ಲ. ಈಗ ಹೊಸದಾಗಿ ಈಗ ಮಾತ್ರ ಕ್ಷೌರಿಕನ ಹತ್ರ ಹೋಗಿ ಅಥವಾ ಬ್ಯೂಟಿ ಪಾರ್ಲರ್ಗೆ ಹೋಗಿ ಹೇರ್ ಡೈ ಮಾಡ್ಕೊಂಡು ಬಂದ್ಬಿಟ್ಟು ಬಿಸಿ 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 ಸ್ನಾನ ಮಾಡ್ಬೇಕು ನೀರಿಂದ, ಹೆಂಗಿರ್ತದೆ? ಹೆಂಗಿರ್ತದೆ? ಚೆನ್ನಾಗಿರಲ್ಲ. ಏನ್ ಚೆನ್ನಾಗಿರಲ್ಲ? ತುಂಬಾ ಬಿಸಿ ನೀರಾದ್ರೆ ಚೆನ್ನಾಗಿರಲ್ಲ. ಆ ಹೇರ್ ಡೈನ ಬಣ್ಣ ಕಪ್ಪು ಕೆಂಪು ಯಾವ್ದಕ್ಕೂ ಅದೆಲ್ಲ ಶರೀರದ ಮೇಲೆ ಬೀಳ್ತದೋ ಬೀಳಲ್ವೋ? ಬೀಳುತ್ತೆ. ಶರೀರ ಮಲಿನ ಆಗತ್ತೋ ಇಲ್ವೋ? ಆಗತ್ತೆ. ಅಲ್ವಾ? ಅವಾಗ ಅದು ಕ್ಲೀನ್ ಆಗ್ಬೇಕು ಅಂದ್ರೆ ನ್ಯಾಚುರಲ್ ಆಗಿರ್ಬೇಕಲ್ವಾ? ಅದು ಯಾವುದು ಕೂದಲು. ಕೂದಲು. ಅದಕ್ಕೆ ನೀವೇನು ಮೆತ್ಕೊಂಡಿರ್ತೀರೋ ಅದೇನಾಗ್ತದೆ? ಏನಾಗ್ತದೆ? ಮೈ ಮೇಲೆಲ್ಲ ಬೀಳ್ತದೆ. ನೀವು ಬೇಕಾದ್ರೂ ನೋಡಿ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡವ್ರಿಗೆ ಎಣ್ಣೆ ಮಸಾಜ್ ಮಾಡ್ತಾರೆ ಅಲ್ವಾ? ಸ್ನಾನ ಮಾಡಿದ್ರೆ ಈ ಮೈಯೆಲ್ಲ ಏನಾಗ್ತದೆ? ಅಂಟ್ ಆಗಿರ್ತದೆ. ಹೌದು ಅಲ್ವೋ? ಆ ಎಣ್ಣೆನ 2 ಸಲ 3 ಸಲ ಏನ್ ಮಾಡ್ಬೇಕು? ಸೋಪಿಂದ ಹಾಕ್ಬಿಟ್ಟು ತಿಕ್ಕಬೇಕಾಗತ್ತೆ. ಜಗ್ ಮುಟ್ಟಿದ್ರೆ ಜಗ್ಗಿಗೆ ಎಣ್ಣೆ ಆಗ್ತದೆ, ಬಕೆಟ್ ಮುಟ್ಟಿದ್ರೆ ಬಕೆಟ್ ಎಣ್ಣೆ ಆಗ್ತದೆ, ಬಟ್ಟೆ ಮುಟ್ಟಿದ್ರೆ ಬಟ್ಟೆಗೆ ಎಣ್ಣೆ ಆಗ್ತದೆ. ಯಾಕಂದ್ರೆ ಆ ವಸ್ತು ಎಲ್ಲೆಲ್ಲಿ ಟಚ್ ಆಗತ್ತೋ ಆ ಎಲ್ಲ ವಸ್ತುಗಳ ಮೇಲೆ ತನ್ನ ಗುಣದ ಪ್ರಭಾವವನ್ನ ಬೀಳ್ತಾ ಇರ್ತದೆ. ಹಾಗೆ ಆತ್ಮೀಯರೇ, ಬಾಬನ ಹತ್ರ ಹೋಗ್ಬೇಕಾದ್ರೆ ನೀವೆಲ್ಲರೂ ಕೂಡ ಈ ರೀತಿ ವಿಕಾರವನ್ನ ಮನಸ್ಸನ್ನು ತೆಗೆದುಕೊಂಡು ಹೋದಾಗ ಆ ಮನಸ್ಸನ್ನ, ಬುದ್ಧಿಯನ್ನ, ಆತ್ಮವನ್ನ ಭಗವಂತ ಶುದ್ಧ ಮಾಡ್ಲಿಕ್ಕಾಗತ್ತಾ? ಮಕ್ಕಳಿಗೆ ಹಿಂಗ್ ಮಾಡು, ಮೊಮ್ಮಕ್ಕಳಿಗೆ ಹಿಂಗ್ ಮಾಡು, ಸೊಸೆಗೆ ಹಿಂಗ್ ಮಾಡು, ಜಮೀನಿಗೆ ಹಿಂಗ್ ಮಾಡು ಅಂತ ಏನ್ ಮಾಡೋದು? ಕೇಳ್ಕೊಂಡಿರೋದು. ಯಾರ ಹತ್ರ? ಬಾಬಾ ಹತ್ರ. ಬಾಬಾ ಹತ್ರ. ಅವಾಗ ಏನಾಗ್ತದೆ? ಇರೋ ಪಾತ್ರೆಯನ್ನು ಬೆಂಕಿ ಮೇಲೆ ಇಟ್ಬಿಟ್ಟು ಸ್ವಲ್ಪ ಕಾಯಿಸ್ಬಿಟ್ಟು ಕಳ್ಸ್ಕೊಡ್ತಾರೆ ಅಷ್ಟೇ. ಅದ್ರಲ್ಲಿ ಏನಾಗ್ಬೇಕು ಅದಾಗ್ಬಿಟ್ಟು ಕಳಿಸ್ತಾರಲ್ವಾ? ಆದ್ರೆ ಪಾತ್ರೆ ಕ್ಲೀನ್ ಆಗೋದಿಲ್ವಲ್ಲ. ಅವಾಗ ಏನಾಗತ್ತೆ ಆದ್ಮೇಲೆ ಒಳಗಡೆಗೇನೋ ನಿಮ್ಗೆ ಯಾವುದೋ ಒಂದು ಸಕ್ಕರೆಯನ್ನು ಹಾಕಿದಾಗ, ಯಾಲಕ್ಕಿ ಹಾಕಿದಾಗ ಅದರ ಒಂದು ರುಚಿ, ಅದರ ಒಂದು ವಾಸನೆ ಬರಬಹುದೇ ಹೊರತು ಪಾತ್ರೆ ಕ್ಲೀನ್ ಆಗೋದಿಲ್ಲ. ಅದಕ್ಕೆ ನಮಗೆ ನೀವು ಇಂದ್ರಿಯ ಸುಖ, ನೀವು ಕೇಳಿರುವಂತ ಇಚ್ಛೆಗಳು ಪೂರ್ಣ ಆಗ್ಬೋದು, ಆದ ಮನಸ್ಸಿಗೆ ಶಾಂತಿ, ಸುಖ, ಸಂತೋಷ, ನೆಮ್ಮದಿ ಸಿಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಹೋಲಿ. ಏನ್ ಮಾಡ್ಬೇಕಂತ ಇವಾಗ? ಹೋಲಿ. ಪವಿತ್ರ ಆಗ್ಬೇಕು. ಎಷ್ಟು ಪವಿತ್ರವಾಗ್ಬೇಕು ಅಂತಂದ್ರೆ 2500 ವರ್ಷದ ನಿಮ್ಮ ಗಲೀಜೆಲ್ಲ ಏನಾಗ್ಬೇಕು? ಕ್ಲೀನ್ ಆಗ್ಬೇಕು. ಮುಂದೆ 2.5 ವರ್ಷ ಆತ್ಮ ಮತ್ತು ಶರೀರ ಎರಡೂ ಕೂಡ ಏನಾಗಿರ್ಬೇಕು? ಪವಿತ್ರವಾಗಿರ್ಬೇಕು. ಅಷ್ಟು ಶುದ್ಧವಾಗಿರ್ಬೇಕು. ಹಳೇದನ್ನು ಕೂಡ ಶುದ್ಧವಾಗಬೇಕು. ಮತ್ತೆ ಸುಮಾರು ಗಂಟೆಗಳವರೆಗೂ ಕೂಡ ಅದರ ಮಲಿನತೆ ಪ್ರಭಾವ ನಿಮ್ಮ ಮೇಲೆ ಅಷ್ಟೆಲ್ಲ ಬೀಳಬಾರದು. ಅಷ್ಟು ಬಾಬಾ ಏನ್ ಮಾಡ್ತಾರಂತೆ? ಶುದ್ಧ ಮಾಡ್ಬೇಕು ಅಂತಂದ್ರೆ ಮನಸ್ಸನ್ನ ಬಾಬನ ಕೈಯಲ್ಲಿ ಕೊಡ್ಬೇಕು ಬೇಡ? ಕೊಡ್ಬೇಕು. ಕೊಡ್ಬೇಕು. ಆ ಪ್ರೊಸೆಸ್, ಆ ಕರ್ಮ, ಆ ವಿಧಿ,
ಆ ಹಬ್ಬನೇ ಅದು ಹೋಲಿ. ಹೋಲಿ. ಅರ್ಥ ಆಯ್ತಾ ಇವಾಗ? ಆಮೇಲೆ ಮೊದ್ಲೇನ್ ಮಾಡ್ಬೇಕಾಯ್ತು ಇವಾಗ? ಸ್ವಚ್ಛ ಮಾಡ್ಬೇಕು. ನಾನು ಮಾಸ್ಟರ್ ಸರ್ವಶಕ್ತಿಮಾನ ಆಗಬೇಕು ಅಂತಂದ್ರೆ ಮೊದಲು ಅದೇ ತಂದೆಯ ಹತ್ತಿರ ಅದೇ ಶಕ್ತಿಗಳಿಂದ ಏನ್ ಮಾಡ್ಬೇಕಾಗ್ತದೆ? ನನ್ನನ್ನು ನಾನು ಕ್ಲೀನ್ ಮಾಡಿಸ್ಕೊಳ್ಬೇಕಾಗ್ತದೆ. ಸರಿ, ಮಕ್ಕಳು ತುಂಬಾ ಬುದ್ಧಿವಂತರು, ಅಪ್ಪನಿಗಿಂತ ಬುದ್ಧಿವಂತರು. ಅಪ್ಪನಿಗೆ ಕೇಳ್ತಾರಂತೆ, ಅಪ್ಪ ನಾನು ಹಿಂಗ ಮಾಡ್ದೆ ನನಗೇನ್ ಸಿಗ್ತದೆ ಅಂತ. ಏನ್ ಕೇಳ್ತಾರಂತೆ? ನನಗೇನ್ ಸಿಗ್ತದೆ? ನನಗೇನ್ ಲಾಭ? अब आमेन ಹೇಳ್ತಾನೆ, वैसे धर्मात्माएं भी है लेकिन वह शरीर से पवित्र नहीं बनता है. ಹೋಲಿ ಅಂತಂದೇನು ಪವಿತ್ರ ಅಲ್ವಾ? ಧರ್ಮಾತ್ಮರು ಕೂಡ ಪವಿತ್ರವಾಗಿರ್ತಾರೋ ಇರಲ್ವೋ? ಇರ್ತಾರೆ. ಇರ್ತಾರೆ. ಯಾಕೆ? ಧರ್ಮ ಸ್ಥಾಪನೆ ಮಾಡಿ ಹ್ಮ್ ಶರೀರದಿಂದ ಪವಿತ್ರವಾಗಿರ್ತಾರೆ. ಯಾರು? ಧರ್ಮಾತ್ಮರ? ಧರ್ಮಾತ್ಮರು ಶರೀರದಿಂದ ಪವಿತ್ರವಾಗಿರ್ತಾರ? ಧರ್ಮಾತ್ಮರಿಗೆ ಸಿಗುವಂತ ಶರೀರ ಯಾವ ಯುಗದ್ದು? ದ್ವಾಪರ ಯುಗದ. ದ್ವಾಪರ ಯುಗದ್ದು ಅಥವಾ ಕಲಿಯುಗದ್ದು. ಅಲ್ಲಿ ಹೆಂಗ್ ಶರೀರ ಪವಿತ್ರ ಸಿಗ್ಲಿಕ್ಕೆ ಸಾಧ್ಯ? ವಾತಾವರಣ ಮಲಿನ, ವಾಯುಮಂಡಲ ಮಲಿನ, ಅವಾಗ ಶರೀರ ಪವಿತ್ರ ಹೆಂಗ್ ಸಿಗ್ತದೆ? ಹಾಗೆ ಧರ್ಮಾತ್ಮ ಪವಿತ್ರ ಇರ್ತಾರೆ ಅಂತ ಬಿಟ್ಟು ಯಾಕೆ ಹೇಳಿದ್ರು ಬಾಬಾ? ಧರ್ಮಾತ್ಮರು ಧರ್ಮವನ್ನ ಪಾಲನೆ ಮಾಡ್ತಾ ಇರ್ತಾರೆ. ಸರಿ, ಯಾವ ಧರ್ಮವನ್ನ? ಅವರವರ ಧರ್ಮ. ಹಾ. ಅವರು ಮೊದಲನೇ ಜನ್ಮವನ್ನ ಪಡ್ಕೊಂಡಿರುವ ಕಾರಣ ಅವರು ಸತೋ ಪ್ರಧಾನ ಆಗಿರ್ತಾರೆ, ಹಾ, ಹಾಗಾಗಿ ಅಂದ್ರೆ ಪವಿತ್ರರಾಗಿರ್ತಾರೆ. ಪರಮಧಾಮದಿಂದ ಬಂದಾಗ ಮೊದಲನೇ ಜನ್ಮ ಅವ್ರು. ಹೌದು. ಅಂದ್ರೆ ಹಳೆಯ ಸಾಲ, ಹಳೆಯ ಲೆಕ್ಕಾಚಾರ, ಹಳೆಯ ಮಲಿನತೆ ಅವ್ರದ್ದಿಲ್ಲ. ಯಾರ್ದು? ಧರ್ಮ. ಧರ್ಮಾತ್ಮ. ಅದರಲ್ಲಿ ವಿಶೇಷವಾಗಿ ಧರ್ಮ ಸ್ಥಾಪನೆ ಮಾಡುವಂಥವ್ರು. ಯಾಕಂತಂದ್ರೆ ಬಾಬಾ ಸುಂದರವಾಗಿ ಹೇಳ್ತಾರೆ, ಆ ಧರ್ಮಾತ್ಮ ಯಾರು ಎಂಟರ್ ಆಗ್ತಾರಲ್ಲ ಅವರು ಅದರ ಒರಿಜಿನಲ್ ಶರೀರ ಅಲ್ಲ. ಇಲ್ಲಿ ಬಾಬಾ ಧರ್ಮಾತ್ಮ ಅಂತ ಯಾಕೆ ಶಬ್ದವನ್ನು ಉಪಯೋಗ ಮಾಡಿದ್ರು ಹೇಳಿ ನೋಡೋಣ. ಯಾಕಂತಂದ್ರೆ ದ್ವಾಪರ ಯುಗದಿಂದ ಧರ್ಮಾತ್ಮ ನಂತರ ಬೇರೆ ಆತ್ಮಗಳು ಕೂಡ ಬರ್ತಾರಲ್ವಾ, ಅವು ಕೂಡ ಪವಿತ್ರವಾಗಿರ್ತಾವೋ ಇರಲ್ವೋ? ಇರ್ತಾರೆ. ಸತ್ಯುಗ ತ್ರೇತಾಯುಗದಲ್ಲಿ ಬರುವಂತ ಆತ್ಮಗಳು 33 ಕೋಟಿ, ಹೌದಾ? ಉಳಿದಿರುವಂತ ಹೌದು. ಆತ್ಮಗಳು ಕೂಡ ಏನ್ ಮಾಡ್ತಾರೆ? ಆಮೇಲೆ ಬರ್ತಾರೆ. ಅವರ ಹೆಸರನ್ನ ಬಾಬಾ ಹೇಳಿಲ್ಲ, ಧರ್ಮಾತ್ಮ ಅಂತ ಯಾಕೆ ಹೇಳಿದ್ರು? ಆ ಧರ್ಮಾತ್ಮರು ಸಹ ಬಂದು ಈಗ ಬಾಬಾನಲ್ಲಿ ಜ್ಞಾನ ಪಡ್ಕೊಂಡು ಹೋಗಿರ್ತಾರೆ. ಯಾವಾಗ? ಅಂದ್ರೆ ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ಎಲ್ಲರಿಗೂ ಜ್ಞಾನ ಸಿಗತ್ತೆ. ಸರ್ವ ಆತ್ಮರಿಗೂ ಕೂಡ ಭಗವಂತ ಬಂದಿರುವಂತ ಸಂದೇಶ ಸಿಗಲೇಬೇಕು. ಅಂತಿಮ ಸಮಯದಲ್ಲಿ ಸಿಕ್ಕೇ ಸಿಗ್ತದೆ. ಅದ್ರ ಪ್ರಶ್ನೆ ಇಲ್ಲೇನು, ಧರ್ಮಾತ್ಮನ ಹೆಸರನ್ನು ಬಾಬಾ ಯಾಕೆ ಹೇಳಿದ್ರು? ಅವರು ಹೆಚ್ಚು ಪುರುಷಾರ್ಥವನ್ನು ಮಾಡಿರ್ತಾರೆ ಧರ್ಮಾತ್ಮರು ಸಂಗಮ ಯುಗದಲ್ಲಿ. ಅಕ್ಕೋರೆ, ಅವ್ರು ಧರ್ಮಾತ್ಮರು ಸಂಗಮದ ಪುರುಷಾರ್ಥ ಮಾಡಿದ ಸತ್ಯುಗಕ್ಕೆ ಬರ್ತಾರಲ್ವಾ? ಅಂದ್ರೆ ಅವರ ಜನ್ಮ ದ್ವಾಪರ ಕಲಿಯುಗದಲ್ಲಿ ಇರುತ್ತೆ. ಹೌದು, ಅವ್ರ ಪುರುಷಾರ್ಥ ಅಂತಂದ್ರೆ ಏನು? ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಬಾಬನ ಜೊತೆ ಮಾಡೋದಕ್ಕೆ ಪುರುಷಾರ್ಥ ಅಂತ ಹೇಳ್ತಾರೆ. ಅವ್ರು ಎಲ್ಲಿ ಮಾಡ್ತಾರೆ? ಅವ್ರಿಗೆ ಅಂತಿಮ ಸಮಯದಲ್ಲಿ ಭಗವಂತ ಇವ್ರಂತ ಸಂದೇಶ ಸಿಗ್ತದೆ ಹೊರತು ಅವ್ರು ಪುರುಷಾರ್ಥ ಮಾಡೋದಿಲ್ಲ. ಪುರುಷಾರ್ಥ ಮಾಡ್ಬಿಟ್ಟು ಅವ್ರು 33 ಕೋಟಿಲಿ ಬರ್ಲೇಬೇಕಲ್ಲ. ಓಕೆ, ಕೇಳಿ, ಸೀಕ್ರೆಟ್ ಏನು ಗೊತ್ತಾ? ಧರ್ಮಾತ್ಮರು ಪವಿತ್ರವಾಗಿರ್ತಾರೆ, ಅವ್ರ ಶರೀರ ಪವಿತ್ರವಾಗಿರ್ತಾರೆ ಅಂತ ಯಾಕೆ ಹೇಳ್ತಾರೆ ಅಂತ ನೋಡಿ. ಬೇರೆ ಎಲ್ಲ ಆತ್ಮಗಳು ಶರೀರವನ್ನ ಪ್ರವೇಶ ಮಾಡೋದು ಯಾವಾಗ? ಯಾವಾಗ? ಗರ್ಭದಲ್ಲಿ. ತಾಯಿಯ ಗರ್ಭದಲ್ಲಿ, ಹೌದಾ? ಹೌದು. ಅಲ್ಲಿ 4-5 ತಿಂಗಳು ಇದ್ದು ಬಿಟ್ಟು ಅವ್ರು ಏನ್ ಮಾಡ್ಬೇಕು? ಹೊರಗಡೆಗೆ ಬರಬೇಕಾಗ್ತದೆ ಬೇರೆ ಆತ್ಮಗಳು, ಹೌದಾ? ಆವಾಗ ಹೊರಗಡೆಗೆ ಪ್ರಪಂಚಕ್ಕೆ ಬರಬೇಕಾದ 5 ತಿಂಗಳು ಆಗಿದೆ ಅಂತಂದ್ಮೇಲೆ 5 ತಿಂಗಳಿನಲ್ಲಿ ಆತ್ಮ ಮಲಿನ ಆಗಿರ್ತದಲ್ಲ, ಹೌದು. ಆಗಿರ್ತದ ಇಲ್ವೋ? ಆಗಿರುತ್ತೆ. ಅವ್ ಪವಿತ್ರ ಅಂತ ಹೇಳಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಧರ್ಮಾತ್ಮನ ವಿಷಯದಲ್ಲಿ ಏನು? ಪರಕಾಯವನ್ನ ಪ್ರವೇಶ ಮಾಡಿರ್ತಾರೆ. ಅಲ್ಲಿ ಅವರು ಆ ಕಾಯವನ್ನ ಪ್ರವೇಶ ಮಾಡೋದಿಲ್ಲ. ಫಸ್ಟ್ ಜನ್ಮ ಇದೆಯಲ್ಲ, ಧರ್ಮ ಸ್ಥಾಪನೆ ಮಾಡ್ಬೇಕಾದ್ರೆ ಬೇರೆಯವರ ಶರೀರವನ್ನ ಏನ್ ಮಾಡಿರ್ತಾರ ಅವರು? ಪಡ್ಕೊಳ್ತಾರೆ. ಅಂದ್ರೆ ಡೈರೆಕ್ಟ್ ಆಗಿ ಅವ್ರು ಏನ್ ಮಾಡ್ತಾರೆ? ಆ ವ್ಯಕ್ತಿ ಶರೀರಕ್ಕೆ 20-30 ವರ್ಷ ಆದಾಗ ಏನಾಗ್ತಾರೆ? ಅವರು ಎಂಟರ್ ಆಗ್ತಾರೆ. ಅವರು ಗರ್ಭದಲ್ಲಿ ಏನ್ ಮಾಡೋದಿಲ್ಲ, ಬರೋದಿಲ್ಲ. ಓಕೆ, ಆ ಪಾತ್ರ ಮುಗಿದ ಮೇಲೆ ನೆಕ್ಸ್ಟ್ ಜನ್ಮಕ್ಕೆ ಏನ್ ಮಾಡ್ತಾರೆ? ಅವರು ಗರ್ಭಕ್ಕೆ ಹೋಗ್ತಾರೆ. ಅದು ಮುಗಿತು, ನೆಕ್ಸ್ಟ್ ಜನ್ಮಕ್ಕೆ ಹೋಗ್ತಾರೆ ಅವರು. ಆದ್ರೆ ಫಸ್ಟ್ ಜನ್ಮ ಏನಾಗ್ತದೆ? ಅವರು ಪ್ಯೂರ್ ಆಗಿ ಬಂದ ತಕ್ಷಣದಲ್ಲಿ ಏನಾಗ್ತದೆ? ಡೈರೆಕ್ಟ್ ಆಗಿ ಅವ್ರಿಗೆ ಏನಾಗ್ತದೆ?
ಶರೀರ ಸಿಗ್ತದೆ. ಹಾಗಂತ ಇದು ಬೇರೆ ಆತ್ಮಗಳಿಗೆ ಸಿಗಲ್ಲ. ಸಿಗೋದು. ಸಿಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಧರ್ಮಾತ್ಮರು ಇಲ್ಲಿ ಅವರು ಬರಬಹುದು, ಪವಿತ್ರವಾಗಿ ಬರಬಹುದು, ಆದರೆ ಅವರು ಉಪಯೋಗ ಮಾಡುವಂತ ಸಾಧನ ಇದೆಯಲ್ಲ, ಬರೀ ಧರ್ಮ ಸ್ಥಾಪನೆ ಮಾಡುವಂತ ಸಮಯನೇ ಇರ್ಬೋದು, ಮುಂದೆ ಜನ್ಮ ಪಡ್ಕೊಳ್ಳುವಂತ ಸಾಧನ ಇರ್ಬೋದು, ಎರಡೂ ಕೂಡ ಏನಾಗಿರ್ತದೆ? ಪವಿತ್ರವಾಗಿ. ಮಲಿನ ಶರೀರ ಏನಾಗುತ್ತೆ? ಮಲಿನವಾಗಿರುವಂತ ಕಾರಣದಿಂದ ಅವರಿಗೆ ಸಂಪೂರ್ಣ ಪವಿತ್ರರು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇಲ್ಲ. ಆದ್ರೆ ನಿಮಗೆ ಸತ್ಯುಗದಲ್ಲಿ ಆತ್ಮನೂ ಪವಿತ್ರ, ಶರೀರನೂ ಕೂಡ ಪವಿತ್ರವಾಗಿರುತ್ತೆ. ಹೀಗೆ ಡಬಲ್ ಕಿರೀಟ ನಿಮ್ಗೆ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಡಬಲ್ ಪವಿತ್ರರಾಗಬೇಕು. ಈಗ ಸಾಧನೆಯನ್ನ ಮಾಡ್ಬೇಕು ಅಲ್ವಾ? ಈಗ ಕಾಯಿಲೆ ಏನಾಗ್ಬೇಕು? ಹೊರಟೋಗ್ಬೇಕು. ಈಗ ಸಂಗಮ ಯುಗದಲ್ಲಿ ನೀವು ಮಾಡಿರುವಂತ ಕರ್ಮದ ಫಲ ಎಲ್ಲ ಬರ್ತದೆ? ಸತ್ಯುಗ ತ್ರೇತಾಯುಗದಲ್ಲಿ ಸಿಗ್ತದೆ. ಯಾಕಂತಂದ್ರೆ ನಾಟಕ ನಿಂತಿರೋದು ಯಾವುದರ ಆಧಾರದ ಮೇಲೆ? ಕರ್ಮ ಮತ್ತು ಕರ್ಮದ ಫಲದ ಆಧಾರದ ಮೇಲೆ. ಅದು ಅದೇ ಜನ್ಮದಲ್ಲಿ ಸಿಗ್ಬೋದು, 5,000 ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಕೂಡ ಏನಾಗ್ಬೋದು? ಸಿಗ್ಬೋದು. ಅಂದ್ರೆ ಆತ್ಮ ಮಾಡಿರುವಂತ ಕರ್ಮದ ಫಲವನ್ನ, ಒಳ್ಳೆಯದನ್ನ ಕೆಟ್ಟದನ್ನ ಅದು ಅನುಭವಿಸಲೇ ಬೇಕು. ಮಾಡಿದ್ದುಣ್ಣೋ ನಾರಾಯಣ. ಅದಕ್ಕಾಗಿ ಭವಿಷ್ಯದಲ್ಲಿ ಲಕ್ಷ್ಮಿ ಆಗ್ಬೇಕು, ನಾರಾಯಣ ಆಗ್ಬೇಕು ಅಂತ ಕೈ ಎತ್ತಿರಲ್ಲ ಮಕ್ಕಳೇ. ಅದ ಆಗಬೇಕು ಅಂತ ನೀಗೇನ್ ಮಾಡ್ಬೇಕಾಗ್ತದೆ? ಏನ್ ಮಾಡ್ಬೇಕು? ಸಾಧನೆ. ಪವಿತ್ರರಾಗಿರ್ಬೇಕು. ಅಷ್ಟು ಆತ್ಮಗಳಿಗೆ ನೀವು ಈಶ್ವರೀಯ ಶಕ್ತಿಯನ್ನ, ಪ್ಯೂರ್ ಶಕ್ತಿಯನ್ನ ಕೊಡಬೇಕಾಗ್ತದೆ. ಆ ಶಕ್ತಿಯನ್ನ ಕೊಡುವ ಮೊದಲು ನೀವು ಮೊದಲೇನಾಗಿರ್ಬೇಕು? ಪವಿತ್ರ ಆಗಿರ್ಬೇಕಲ್ವಾ? ಶುದ್ಧವಾದ ನೀರನ್ನ ಒಂದು ತಿಂಗಳಿಂದ ತೊಳಿದ ಇರುವಂತ ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಕೊಡೋದಪ್ಪ. ನೀರೇನಾಗ್ತದೆ? ಎದುರುಗಡೆಗೆ ಇರುವಂತ ವ್ಯಕ್ತಿ ತುಂಬಾ ಬಾಯಾರಿಕೆಯಿಂದ ಬಂದ್ಬಿಟ್ಟಿದ್ದಾರೆ, ನೀರು ಪ್ಯೂರ್ ಇದೆ, ಕಿನ್ಲೆ ವಾಟರ್, ಬಿಸ್ಲರಿ ವಾಟರ್, ಗ್ಲಾಸ್ ಮಾತ್ರ ಹೆಂಗಿದೆ? ಮುಟ್ಟಿದ್ರೆ ಜಾರ್ತದೆ, ಎಣ್ಣೆ. ಅವಾಗ ನೀರ್ ಚೆನ್ನಾಗಿರ್ತದೋ ಇಲ್ವೋ? ಚೆನ್ನಾಗಿರಲ್ಲ. ಇಷ್ಟೆಲ್ಲ ವಿಕಾರ ಇಟ್ಕೊಂಡ್ಬಿಟ್ಟು ಇದರಲ್ಲಿ ಬಾಬಾ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಹಾಕಿದ್ರೆ ಅದರ ಪರಿಣಾಮ ಏನಾಗ್ತದೆ? ಪರನಾಮಕ್ಕೆ ಹೋಗ್ತೀರಾ, ಓಕೆನಾ? ಹೋದಾಗ ಬಾಬನ ಹತ್ರ ಏನ್ ಹೇಳ್ತೀರಿ? ಕಿರಣ ಬೇಕು, ಶಕ್ತಿ ಬೇಕು, ಮೂರು ಪ್ರಪಂಚಕ್ಕೆ, ಎಲ್ಲಾ ಪ್ರಪಂಚ ಕೊಡ್ತೀವಿ ಅಂತ ಹೇಳ್ತೀರಾ, ಹೌದಾ? ಅಲ್ಲಿ ಮನಸ್ಸು ಹೇಳುವಂಥದ್ದು ಏನಿರ್ತದೆ? ಪಾತ್ರ ಇರ್ತದೆ. ಆ ಮನಸ್ಸು ಹೇಳುವಂತ ಪಾತ್ರೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು, ದೇಹಭಾನ, ವಿಕಾರ, ಮಾಯ ಎಲ್ಲ ಏನ್ ಮಾಡ್ತೀರಿ? ಹಾಕೊಂಡ್ಬಿಟ್ಟು ಹೋಗ್ಬಿಟ್ಟು ಬಾಬಾ ಶಾಂತಿ ಕೊಡು ಅಂತ ಹೇಳ್ತೀರ. ಬಾಬಾ ಅದ್ರ ಶಾಂತಿ ಆಗ್ತಾರೆ, ತಥಾಸ್ತು ಅಂತ ಹೇಳ್ಬಿಟ್ಟು ಅದನ್ನ ತಂದ್ಬಿಟ್ಟು ಎಲ್ಲಿ ಕೊಡ್ತೀರಿ? ವಿಶ್ವಕ್ಕೆಲ್ಲ ಕೊಡ್ತೀರ. ಅಷ್ಟೆಲ್ಲ ಮಾಡಿದಾಗ ಯಾರು ಆ ಭೋಜನವನ್ನ ಆತ್ಮಿಕವಾಗಿ ಸ್ವೀಕಾರ ಮಾಡ್ತಾರೋ ಅವರೆಲ್ಲರೂ ನಿಮ್ಗೆ ಹೃದಯ ತುಂಬಿದ ಆಶೀರ್ವಾದವನ್ನ ಕೊಟ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಹೇಳುದಿಲ್ಲ? ಇಲ್ಲ. ಯಾಕೆ? ಬಾಬಾ ಹೇಳಿರುವಂತ ಕೆಲಸ ಮಾಡಿಲ್ವಾ ನೀವು? ಅಲ್ಲಿಂದ ತಂದ್ಬಿಟ್ಟು ಇಲ್ಲಿ ಕೊಟ್ಟಿಲ್ವಾ? ವಾಪಸ್ ಪಾಪದ ಭೋಜನೆ ತಗೊಂತೀವಿ ಅಷ್ಟೇ. ಮತ್ತೆ ಇಷ್ಟು ವರ್ಷ ಏನ್ ಮಾಡ್ತಿದ್ರಲ್ಲ ಇದ್ರೆ ಅಯ್ಯೋ ಅಣ್ಣವ್ರೆ, ರಾಜ್ಯಗಳು ಇಷ್ಟು ವರ್ಷ ಆಯ್ತು, 20 ಸಲ ಮೌಂಟ್ ಆಬಿಗೆ ಹೋದ್ವಿ ಬಂದ್ವಿ, ಏನು ಮಾಡುದು? ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಮನೇಲಿ ಸಮಸ್ಯೆಗಳ ಪರಿಹಾರನೇ ಆಗೋದಿಲ್ಲ, ಖುಷಿನೇ ಇಲ್ಲ, ಸಂತೋಷನೇ ಇಲ್ಲ. ಯಾಕೆ? ಕರ್ಮಭೋಗ. ಸ್ಥೂಲವಾದಂತ ಇಚ್ಛೆಯನ್ನೇ ಕೇಳ್ಕೊಂಡು ಹೋದ್ವಿ ಹೊರತು ಮನಸ್ಸನ್ನ ಶುದ್ಧ ಮಾಡಿ ನಾವು ಬಾಬನ ಹತ್ರ ಹೋಗಿಲ್ಲ. ಅಂದ್ರೆ ಭಗವಂತನ ಕೈಯಲ್ಲಿ ಅವನಿಗೆ ಬೇಕಾಗಿರುವಷ್ಟು ರೀತಿಯಲ್ಲಿ ನಾವಿನ್ನು ಸ್ವಚ್ಛ ಆಗಿಲ್ಲ. ಆ ವಿಕರ್ಮವನ್ನ ಸುಟ್ಟು ಬೂದಿ ಮಾಡಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲು ಬರ್ತಡೇ ಮಾಡಿಬಿಟ್ಟು ನನ್ನ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟು ನನ್ನ ಕಾರ್ಯಕ್ಕೆ ಸಹಿಗೂ ಕೊಡ್ಬೇಕು ಅಂದ್ರೆ ಮೊದ್ಲು ನೀವೇನಾಗ್ಬೇಕು? ಅಮ್ಮ ಏನ್ ಮಾಡ್ತಾರೆ, ಊಟ ಕೊಡ್ಬೇಕು ಅಂದ್ರೆ ತಟ್ಟೆ ಹಿಂಗೆ ತಗೊಂಡು ಬರ್ತಾರಂತೆ. ಆವಾಗ ತಟ್ಟೆ ಏನಾಗ್ಬಿಟ್ಟಿದೆ? ಗಲೀಜಾಗಿದೆ. ಅದನ್ನ ವಾಪಸ್ ತಗೊಂಡ್ಬಿಟ್ಟು ಮೊದ್ಲು ತಟ್ಟೆ ಏನೇನ್ ಮಾಡ್ತಾರೆ? ಕ್ಲೀನ್ ಮಾಡ್ತಾರೆ. ಈ ಮಕ್ಕಳು ತಟ್ಟೆ ಕೊಡೋದೇ ಇಲ್ಲ ಅಂತ ಗಟ್ಟಿಯಾಗಿ, ನನಗೆ ಬೇಕು ಇದರಲ್ಲೇ ಹಾಕು ಅಂತ ಏನ್ ಮಾಡ್ತಾರಂತೆ? ಹೇಳ್ತಾರ. ಅಮ್ಮ ಏನ್ ಮಾಡ್ಲಿಕ್ಕಾಗತ್ತ? ಆಯ್ತು ಅಂತ ಬಿಟ್ಟು ಅದರಲ್ಲಿ ಹಾಕ್ಬಿಡು, ಹೋಗ್ಬಿಡ್ತ. ಅರ್ಥ ಆಗ್ತಾ ಇದ್ಯಾ? ಅದಕ್ಕಾಗಿ
ಮಕ್ಕಳೇ, ನಿಜವಾದ ಈಶ್ವರೀಯ ಸುಖದ ಅನುಭವ ಮಾಡಬೇಕು ಅಂತಂದ್ರೆ ಮೊದಲು ಸಾಧನ ಏನಾಗ್ಬೇಕು? ಸ್ವಚ್ಛವಾಗಬೇಕು, हाँ, ಪವಿತ್ರ. आप ब्राह्मण आत्माओं की भविष्य में आत्मा भी पवित्र बनती और शरीर भी पवित्र बनता है. ನೀವು ಬ್ರಾಹ್ಮಣ ಆತ್ಮಗಳ ಭವಿಷ್ಯದಲ್ಲಿ ಸತ್ಯುಗ ತ್ರೈತಾಯುಗದಲ್ಲಿ ಯಾವಾಗ ನೀವು ದೇವತೆಗಳಾಗಿರ್ತೀರಿ ಅವಾಗ ಆತ್ಮನೂ ಕೂಡ ಪವಿತ್ರವಾಗಿರ್ತದೆ, ಶರೀರನು ಕೂಡ ಏನಾಗಿರ್ತದೆ? ಪವಿತ್ರವಾಗಿರ್ತದೆ. ಹಾಗಿದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಮೊದಲನೆಯ ಹೋಲಿ ಯಾವುದು? ಮೊದಲನೇ ಸ್ವಚ್ಛತೆ ಯಾವುದು? ಪವಿತ್ರತೆ. ಯಾವ್ದರ ಪವಿತ್ರತೆ? ಮನಸ್ಸಿನ ಪವಿತ್ರತೆ. ಬಾಬಾ ಹೇಳ್ತಾರೆ, ಬೀತಿಗೂ ಬಿಂದು ಲಗಾವ್. ಏನಾಗ್ಬೇಕಂತೆ? ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೆ ಏನೇನು ಘಟನಾವಳಿಗಳು ನಡೆದಿದಾವದೆಲ್ಲ ಬಿಟ್ಟು ಬಿಡ್ಬೇಕು, ಇಷ್ಟ ಬಿಂದು ಆಗ್ಬಿಡ್ಬೇಕಷ್ಟೇ ಅಲ್ವಾ? ಹಂಗಂದ್ರೆ ಯಾವ್ದನ್ನು ನಾವು ಪಡೆಯಕ್ ಹೋಗ್ಬಾರ್ದು. ಬಟ್ಟೆಯ ಗಲೀಜಾಯ್ತು, ಶರೀರ ಗಲೀಜಾಯ್ತು, ಯಾರು ಅದ್ರ ಮೇಲೆ ಉಪ್ಪಿನಕಾಯಿ ಹಾಕಿದ್ರು ಅವ್ರ ಮೈ ಮೇಲೆ ಉಪ್ಪಿನಕಾಯಿ ಹಾಕುವವರೆಗೂ ಈ ಬಟ್ಟೆ ನಾನು ಹಿಂಗೇ ಇಟ್ಟಿರ್ತಾನೆ. ಅವ್ರ ಮೈ ಮೇಲೆ ಉಪ್ಪಿನಕಾಯಿ ಹಾಕ್ಬಿಟ್ಟು ಅವ್ರಿಗೆ ಅದು ಕಷ್ಟ ಗೊತ್ತಾಗ್ಬೇಕು. ಆಮೇಲೆ ನಾನು ಈ ಬಟ್ಟೆ ಏನೇನ್ ಮಾಡ್ತೇನೆ? ಧರಿಸ್ತೀನಿ. ಕ್ಲೀನ್ ಮಾಡ್ಕೊಳ್ತೇನೆ ಅಂತ ಹಂಗೆ ಇಟ್ಬಿಡೋ. ಯಾವ್ದನ್ನ? ಉಪ್ಪಿನಕಾಯಿ ಆಗಿರೋ ಕಲೆಯನ್ನು ಏನಾಗ್ತದೆ? ಇನ್ನೂ ಜಾಸ್ತಿ ಆಗ್ತದೆ. ಎಷ್ಟು ದಿನ ಇಡ್ತಾ ಹೋಗ್ತಿರೋ ಆ ಕಲೆ ಇನ್ನೂ ಸ್ಟ್ರಾಂಗ್ ಆಗ್ಬಿಟ್ಟದಲ್ಲಿ ಕುತ್ಕೊಳ್ತಾರೆ. ಹೌದು. ಬಾಬನಿಗೆ ಮಕ್ಕಳ ಮನಸ್ಸು ಸ್ಪಷ್ಟವಾಗಿ ಹೋಗ್ತದೆ ಅಂತೆ. ಮಕ್ಳು ಏನ್ ಮಾಡ್ತಾರಂತೆ? ಬಾಬಾ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಏನ್ ಮಾಡ್ತಾರಂತೆ? ಅಮೃತ ವೇಳೆಯಲ್ಲಿ ಬಾಬಾ ಅಂತ ಹೇಳ್ತಾರೆ. ಮಕ್ಕಳು ಸೇವೆಗೆ ಬಂದ್ರು ಅಂತ ಹೇಳ್ಬಿಟ್ಟು ಖುಷಿಯಿಂದ ಬಾಬಾ ಓಡೋಡ್ ಬರ್ತಾರಂತೆ. ಮಕ್ಳು ಏನ್ ಮಾಡ್ತಾರಂತೆ? ಏನ್ ಮಾಡ್ತಾರಂತೆ? ನನ್ ಕಾತ್ಕೊಡು, ಒಂದ್ ಭೇಟಿ ಇಲ್ಲ. ಇಂಥ ಮನೆಯವ್ರನ್ನ ಯಾಕಪ್ಪ ಕೊಟ್ಟೆ ನೀನು? ಮುಂದಿನ ಜನ್ಮದಲ್ಲಿ ಇವರೇ ಬರ್ತಾರಾ? 5,000 ವರ್ಷದಲ್ಲಿ ಇವರೇ ಬರ್ತಾರಾ ಅಂತ ಏನ್ ಮಾಡ್ತಾರ? ಹಳೇದನ್ನ ಏನ್ ಮಾಡ್ತಾ ಇರೋದು? ಹೇಳ್ತಾ ಇರೋದು. ಇಂಥ ಪತಿಯನ್ನ ಯಾಕೆ ಕೊಟ್ಟೆ, ಇಂಥ ಮಕ್ಕಳನ್ನ ಯಾಕೆ ಕೊಟ್ಟೆ, ಈ ಬೆಂಗಳೂರು ಯಾಕೆ ಕೊಟ್ಟೆ, ಟ್ರಾಫಿಕ್ ಜಾಮು, ಕಾಯಿಲೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಬಿಟ್ಟು ಏನ್ ಮಾಡೋದು? ಹೇಳ್ತಾ ಇಳಿ ಹಳೆ ಕೆಸೆಟ್ ಅನ್ನೇ ಏನ್ ಮಾಡೋದಂತೆ? ಹಾಕೋದಂತೆ. ಬಾಬಾ ಹೇಳ್ತಾರೆ, ಬೀತಿಕೋ ಬಿಂದು ಲಗಾವ್. ಯಾಕೆ ಗಲೀಜಾಯ್ತು ಯೋಚನೆ ಮಾಡಬೇಡಿ, ಕ್ಲೀನ್ ಮಾಡ್ಬೇಕಾದ್ರ ಕಡೆ ಗಮನ ಕೊಡಿ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಏನಾಗ್ಬೇಕು? ಕ್ಲೀನ್ ಮಾಡಕ್ ಆಗ್ಬೇಕು ಅಷ್ಟೇ. ಕಾರಣವನ್ನು ತಿಳಿದುಕೊಳ್ಳದ ನಿವಾರಣೆ ಮಾಡ್ಕೊಂಡು ಸ್ನಾನಕ್ ಹೋಗ್ಬೇಕಾದ ಮೈ ಹೆಂಗ್ ಗಲೀಜಾಯ್ತು ಅಂತ ಯೋಚನೆ ಮಾಡ್ತೀರಾ? ಇಲ್ಲ. ಇಲ್ಲ. ನೀರ್ ಹಾಕೋದು, ಸ್ನಾನ ಮಾಡೋದು, ಸ್ವಚ್ಛ ಮಾಡೋದು ಅಷ್ಟೇ ಕೆಲಸ ಅಲ್ವಾ? ಹೌದು. ಹಾಗೆ ಇಲ್ಲೂ ಬಾಬಾ ಹೇಳ್ತಾರೆ, ಮೊದಲನೇ ಪವಿತ್ರತೆ ಏನು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೆ 2,500 ವರ್ಷದವರೆಗೆ ಪ್ರಪಂಚದಿಂದ, ವ್ಯಕ್ತಿಯಿಂದ, ವಸ್ತುವಿನಿಂದ, ವಿಷಯದಿಂದ, ಜ್ಞಾನದಿಂದ, ಅಜ್ಞಾನದಿಂದ, ಭಕ್ತಿಯಿಂದ, ಮನುಷ್ಯಾತ್ಮರಿಂದ ಏನೇನಾಗಿದಾವ ಅದೆಲ್ಲದಕ್ಕೂ ಏನ್ ಮಾಡಿ? ಬಿಂದು. ಅಂದ್ರ ಅದನ್ನು ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಹಿಂದಿಂದನ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನಾಗ್ತದೆ? ಕಾಯಿಲೆ ಜಾಸ್ತಿ ಆಗ್ತದೆ. ವ್ಯರ್ಥ ಸಂಕಲ್ಪ, ವ್ಯರ್ಥ ಸಮಯ ಧಾರಾವಾಹಿ ರೂಪದಲ್ಲಿ ಅದು ಹೇಳ್ಕೊಂಡು ಹೋಗ್ತಾ ಇರ್ತದೆ. ಹೌದಲ್ವ? ಫಿಲ್ಮು ಅಲ್ಲ, ಫಿಲ್ಮ್ ಅಲ್ಲ ಆದ್ರೆ 3 ಗಂಟೆಗೆ ಮುಗ್ದೋಗ್ಬಿಡ್ತದೆ. ಸೀರಿಯಲ್ ಅದೇನಾಗ್ತದೆ? ಇವತ್ತು ನಾಳೆ ನಾಡ್ದು ಹೇಳ್ಕೊಂಡು ಹೋಗ್ತಾ ಇರ್ತದೆ ಅಲ್ವಾ? ಹಾಗೆ ಮಕ್ಳು ಏನ್ ಮಾಡ್ತಾರಂತೆ, ನಡೆದಿರುವಂತ ಯಾವುದೋ ಒಂದು ಘಟನಾವಳಿಗಳನ್ನ ಇಟ್ಕೊಂಡ್ಬಿಟ್ಟು ಪದೇ 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 ಏನ್ ಮಾಡ್ತಾರಂತೆ? ಎಳಿತಾ ಹಾಕ್ತಾ ಇರ್ತಾರಂತೆ. ಅದಕ್ಕಾಗಿ ತಮ್ಮ ಸಮಯವನ್ನ, ಸಾಧನವನ್ನ ಪರಮಾತ್ಮನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಹೌದು. ಈಗ ಮೊದಲ ಹೋಲಿ ಅಂತಂದ್ರೇನು? ಬೀತಿಕೋ ಬಿಂದು ಲಗಾವ್. ಏನಾಯ್ತು? ಅದಕ್ಕೆ ಏನಾಗ್ವಿ? ಬಿಂದು. ಮತ್ತೆ ಅದ್ರ ಮುಂದೆ ಯಾಕೆ, ಏನು, ಹೇಗೆ, ಯಾವಾಗ, ಅವ್ರ್ಯಾಕ್ ಬೈದ್ರು, ಇವ್ರ್ಯಾಕ್ ಬೈದ್ರು ಅದನ್ನೇನ್ ಮಾಡ್ಬೇಡಿ, ತಿಳ್ಕೊಳ್ಬೇಡಿ. ಓಕೆ, ಯಾವುದೋ ಒಂದು ಜನ್ಮದಲ್ಲಿ ನಾನು ಅವ್ರ ಜೊತೆ ಲೆಕ್ಕಾಚಾರ ಮಾಡಿದ್ದೆ, ಅದು ಬಂದಿದೆ. ಇವಾಗ ಏನ್ ತಗೊಳ್ಬೇಕು? ಮಾತ್ರೆ ತಗೊಳ್ಬೇಕು, ಕಾಯಿಲೆ ಗುಣ ಮಾಡಬೇಕು. ओके, इनकी निशानी डबल पवित्र तो डबल ताज प्राप्त होता है. ಸಂಗಮ ಯುಗದಲ್ಲಿ ನೀವು ತನುವಿನಿಂದ, ಮನದಿಂದ ಭಗವಂತನ ಶಕ್ತಿಯನ್ನು ವಿಶ್ವಕ್ಕೆಲ್ಲರಿಗೂ ಕೊಟ್ಟಿರೋದಕ್ಕೆ ಅದರ ಪ್ರತಿಫಲವಾಗಿ ನಿಮಗೆ ಅಲ್ಲಿ ಡಬಲ್ ಕಿರೀಟ ಸಿಗ್ತದಂತೆ. ಯಾವುದು ಡಬಲ್ ಕಿರೀಟ? ಯಾವುದು ಡಬಲ್ ಕಿರೀಟ? ಒಂದು ಪವಿತ್ರತೆಯ ಕಿರೀಟ, ಹಾ, ಇನ್ನೊಂದು ಇನ್ನೊಂದು ಭವಿಷ್ಯದ
ರಾಜ್ಯ ಕಿರೀಟ. ಸಿಂಹಾಸನದ ಕಿರೀಟ. ಸಿಂಹಾಸನ ಬೇರೆ ಕಿರೀಟ ಬೇರೆ ಕೊರೆ. ಸಿಂಹಾಸನ ಮೇಲೆ ರಾಜ ಕುತ್ಕೊಳ್ತಾನೆ, ಕಿರೀಟ ತಲೆ ಮೇಲೆ ಇಟ್ಕೊಳ್ತಾನೆ. ನಮ್ ರಾಜ್ಯದ ಅಧಿಕಾರದ ಕಿರೀಟ. ರತ್ನ ಖಚಿತವಾದಂತ ಸಿಂಹಾಸನ, ಇದು ಯಾವುದು ಕಿರೀಟ, ರಚಿತ ರತ್ನ ವಜ್ರ ವೈಡೂರ್ಯಗಳಿಂದ ಸೇರಿರುವಂತದ್ದು ಕಿರೀಟ. ಅಂತಂದ್ರೆ ತಾಜ್ ಅಂತಂದ್ರೆ ಜವಾಬ್ದಾರಿ ಅಲ್ವಾ. ಒಂದು ಆತ್ಮ ಪವಿತ್ರವಾಗಿರೋದಕ್ಕೆ ಪ್ರಕಾಶತೆಯ ಕಿರೀಟ, ಶರೀರ ಪವಿತ್ರವಾಗಿರೋದಕ್ಕೆ ರತ್ನ ಖಚಿತವಾದಂತ ಒಂದು ಕಿರೀಟ. ಅದಕ್ಕಾಗಿ ಅಲ್ಲಿ ನಿಮ್ಗೆ ಏನ್ ಸಿಗ್ತದೆ? ಡಬಲ್ ಕಿರೀಟ ಸಿಗ್ತದೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಆತ್ಮದ ಕಿರೀಟ ಶ್ರೇಷ್ಠನೋ ಶರೀರದ ಕಿರೀಟ ಶ್ರೇಷ್ಠನೋ? ಆತ್ಮದ ಕಿರೀಟ ಶ್ರೇಷ್ಠ. ಅದ್ಯಾಕೋ? ಅದೇ ಶ್ರೇಷ್ಠ. ಧರಿಸಿದವ್ರಿಗೆ ಗೊತ್ತು ಯಾವ ಕಿರೀಟ ಶ್ರೇಷ್ಠ ಅಂತ ಅಲ್ವಾ. ಅಂದ್ರೆ ಆತ್ಮದ ಕಿರೀಟ ಇದ್ದದ್ದು. ಆತ್ಮದ ಕಿರೀಟ ಇದ್ರೆ ಅಂತ ತಿಳ್ಕೊಂಡಾಗ ಯಾವುದೇ ಒಂದು ಇದು ಬರೋದಿಲ್ಲ, ಯಾರ ಮೇಲೇನು ಅಸೂಯೆ ಅದು ಬರಲ್ಲ. ಅಂದ್ರೆ ಆತ್ಮಿಕ ಸುಖವನ್ನ ನಾನು ಅನುಭವ ಮಾಡಿದಾಗ ಇರುವಂತ ಕಿರೀಟ ಇದ್ರೆ ಸುಖ ಮಾತ್ರನೇ ನಮಗೆ ಭವಿಷ್ಯದ ರಾಜ್ಯ ಕಿರೀಟ ಸಿಗೋದು. ಅಲ್ಲ, ಅದು ಸರಿ, ಅದು ಕರ್ಮದ ಫಲ. ಆದ್ರೆ ಆತ್ಮಿಕ ಸುಖವನ್ನ ನಾವು ಅನುಭವ ಮಾಡಿದಾಗ ಶಾರೀರಿಕವಾದಂತಹ ವಸ್ತುಗಳು ವೈಡೂರ್ಯಗಳು ಬೇಕು ಅಂತ ನಮ್ಗೇನಾಗೋದಿಲ್ಲ, ಅನ್ಸೋದಿಲ್ಲ. ಅದನ್ನ ಅನುಭವಿಸಿದವ್ರು ಮಾತ್ರ. ಯಾವಾಗ ಅದನ್ನ ಅನುಭವಿಸ್ತಾರೆ ಆವಾಗ್ಲೇ ಅವ್ರೇನ್ ಮಾಡ್ತಾರೆ, ಶಾರೀರಿಕವಾದಂತ ಆಹಾರ, ಬಟ್ಟೆ, ಬಂಗಾರ, ಸೌಂದರ್ಯವರ್ಧಕ ಸಾಧನಗಳನ್ನ ಮನಸ್ಪೂರ್ವಕವಾಗಿ ಏನ್ ಮಾಡ್ತಾರೆ, ಅವರು ತರಿಸ್ತಾ ಇರ್ತಾರೆ, ತ್ಯಾಗ ಮಾಡ್ತಾರೆ. ಮೊದ್ಲೇನಾಗ್ತದೆ, ಶಾರೀರಿಕವಾದಂತ ಆ ಒಂದು ಸಾಧನಗಳನ್ನೇ ಧರಿಸೋದಲ್ಲಿ ಏನ್ ಮಾಡಿರ್ತಾರೆ, ಗಮನವನ್ನ ಕೊಡ್ತಾ ಇರ್ತಾರೆ. ಅದೇ ನಿಜವಾದ ಸುಖ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕಾಗಿ ಹೇಳ್ತಾರೆ, ಮಕ್ಕಳೇ ನೀವಲ್ಲಿ ಡಬಲ್ ಕಿರೀಟಧಾರಿಗಳು ಆಗ್ತೀರಾ. सारे कल्प में आप संगम युग पर बाप के संग की रंग में डबल पवित्र डबल ताजदारी बनते हो. ಪೂರ್ತಿ ಕಲ್ಪದಲ್ಲಿ ಸಂಗಮ ಯುಗದಲ್ಲಿ ಬಾಬಾರವರ ಜೊತೆಗೆ ಬಾಬಾ ಅವರ ಸಂಘದಲ್ಲಿ ಇರ್ತಾ 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 ನೀವೇನಾಗ್ತೀರಂತೆ, ಡಬಲ್ ಪವಿತ್ರ ಆಗ್ತೀರಾ. ಅಂದ್ರೆ ಡಬಲ್ ಪವಿತ್ರ ಅಂತಂದ್ರೆ ಆತ್ಮನು ಪವಿತ್ರ, ಶರೀರನು ಪವಿತ್ರ. ಪವಿತ್ರ ಅಂತಂದ್ರೇನು? ಸ್ವಚ್ಛ, ಶುದ್ಧ. ಪವಿತ್ರ ಯಾಕೆ ಮಾಡ್ಬೇಕು? ನಮ್ಮ ಮನಸ್ಸು ಶುದ್ಧ. ಯಾಕೆಂದ್ರೆ ತಂದೆ ಪವಿತ್ರ ಆಗಿದಾರಲ್ಲ, ಸಂಪೂರ್ಣ ಪವಿತ್ರ ಇದಾರಲ್ಲ, ಆದ್ರಿಂದ ನಾವು ಪವಿತ್ರ ಇಲ್ಲ ಅಂದ್ರೆ ತಂದೆ ಹತ್ರ ಹೋಗಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಪವಿತ್ರ ಯಾಕೆ ಮಾಡ್ಬೇಕು ಅಂತ, ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಲ್ಲ ನಾನು ಕೇಳಿದ್ರೆ, ಪವಿತ್ರ ಯಾಕೆ ಆಗ್ಬೇಕು? ನಾನೇ ಪವಿತ್ರ ಕಲ್ಯಾಣಕ್ಕೆ ನಾವು ಪವಿತ್ರರಾಗಿದ್ರೆ ಬಾಬಾ ನಮ್ಮನ್ನು ಉಪಯೋಗಿಸ್ತಾರೆ, ವಿಶ್ವ ಕಲ್ಯಾಣ ಆಗುತ್ತೆ. ಸಮಾನ ಆಗ್ಬೇಕಂದ್ರೆ ಪವಿತ್ರರಾಗ್ಲೇಬೇಕು. ಆದ್ಮೇಲೆ ಪವಿತ್ರ ಯಾಕೆ ಆಗ್ಬೇಕು ಅಂದ್ರೆ ಗಲೀಜ್ ಆಗಿದೀವಿ, ಅದಕ್ಕೆ ಪವಿತ್ರ ಆಗ್ಬೇಕು ಹೌದು, ಅಲ್ವಾ. ಕ್ಲೀನ್ ಆಗಿರೋರು ಯಾರಾದ್ರೂ ಸ್ನಾನ ಮಾಡ್ತಾರ? ಇಲ್ಲ, ಯಾರು ಸ್ನಾನ ಮಾಡ್ತಾರೆ? ಗಲೀಜ್ ಆಗಿರೋ ತಾನೇ ಸ್ನಾನ ಮಾಡ್ತಾರೆ. ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ ನಮ್ಗೆ, ಡಬಲ್ ಕಿರೀಟ ಸಿಗ್ತದೆ ಅಂತ ಬಾಬಾ ಏನ್ ಹೇಳ್ತಿದ್ದಾರೆ ನಮ್ಗೆ, ಹೇಳಿ ನೋಡೋಣ. ಮುಂದೆ ಬಾಬಾ ಏನ್ ಹೇಳಿದ್ರು, ತಂದೆಯ ಸಂಘದ ರಗ್ಗಿನಿಂದ ನೀವು ಡಬಲ್ ಪವಿತ್ರ ಆಗ್ತೀರಿ, ಡಬಲ್ ತಾಜದಾರಿಗಳಾಗ್ತೀರಿ ಅಂತಂದ್ರು. ಅಂದ್ರೆ ಏನರ್ಥ? ಏನರ್ಥ? ಆದ್ಮೇಲೆ ನಾವು ಮನಬುದ್ಧಿ ಸಂಸ್ಕಾರದಿಂದನೂ ಕೂಡ ಕೆಟ್ಟ ಕರ್ಮ ಮಾಡಿದೀವಲ್ವಾ, ಮಾಡಿದೀವಿ ಶರೀರದ ಇಂದ್ರಿಯದಿಂದನೂ ಕೆಟ್ಟ ಕರ್ಮ ಮಾಡಿದೀವಲ್ವಾ, ಮಾಡಿದೀವಿ ಅಲ್ವಾ. ಶಾರೀರಿಕದಿಂದ ಮಾಡಿರುವಂತ ಕೆಟ್ಟ ಕರ್ಮಗಳನ್ನ ನೀವು ಸಂಪಾದನೆ ಮಾಡಿ ದಾನ ಧರ್ಮವನ್ನ ಮಾಡ್ಬಿಟ್ಟು ಸರಿ ಮಾಡಿಕೊಳ್ಳುವಂತ ಅವಕಾಶ ಇದೆ, ಹೌದಾ? ಹೌದು, ಯಾರ್ದು ಸಾಲ ತಗೊಂಡಿದ್ದೀರಿ, ಸಂಪಾದನೆ ಮಾಡ್ಬಿಟ್ಟು ವಾಪಸ್ ಕೊಡ್ಬೋದು, ದಾನ ಧರ್ಮ ಕೊಟ್ಬಿಟ್ಟು ದೇದೋ ದಾನ್ ಛೂಟೆ ಗ್ರಹಣ್. ಆದ್ರೆ ಮನಬುದ್ಧಿ ಸಂಸ್ಕಾರವನ್ನ ಕ್ಲೀನ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿದ್ಯಾ? ಇಲ್ಲ. ಇಲ್ಲಿ ಬಾಬಾ ಹೇಳ್ತಿರೋದು ಏನು ಅಂತಂದ್ರೆ, ಈ ಹೋಳಿ ಹಬ್ಬದಿಂದ ಭಗವಂತನ ಜೊತೆಯಲ್ಲಿರೋದ್ರಿಂದ ಮನಬುದ್ಧಿ ಸಂಸ್ಕಾರದಿಂದ ಮಾಡಿರುವಂತಹ ವಿಕರ್ಮ ಇರಬಹುದು, ಶಾರೀರಿಕ ಇಂದ್ರಿಯದಿಂದ ಮಾಡಿರುವಂತ ವಿಕರ್ಮ ಇರಬಹುದು. ಇದು ಎರಡೂ ಕೂಡ ಏನಾಗ್ತದೆ, ಶುದ್ಧವಾಗತ್ತೆ. ಯಾವ್ದಿಂದ? ಯಾವ್ದಿಂದ? ಬಾಪ್ ಕೆ ಸಂಘ ಕಾ ರಂಗ್, ಬಾಬಾರವರ
ಜೊತೆಯಲ್ಲಿ ಸಂಘದಲ್ಲಿ. ನಾನು ಇದ್ದಾಗ. ಯಾಕಂದ್ರೆ ನೋಡಿ, ನೀರನ್ನ ಹಾಕಿದಾಗ ಶರೀರ ಕ್ಲೀನ್ ಆಗ್ತದೆ ಹೊರತು ಆತ್ಮ ಕ್ಲೀನ್ ಆಗೋದಿಲ್ವಲ್ಲ, ಹೌದು ಮನಬುದ್ಧಿ ಸಂಸ್ಕಾರ ಕ್ಲೀನ್ ಆಗೋದಿಲ್ವಲ್ಲ. ಹಾಗಾಗಿ ಇಲ್ಲಿ ಬಾಬಾ ನಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದಾರೆ ಅಂತಂದ್ರೆ, ರಾಜಯೋಗದಿಂದ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರ ಮಾತ್ರ ಕ್ಲೀನ್ ಆಗೋದಿಲ್ಲ, ಶರೀರನೂ ಕೂಡ ಏನಾಗ್ತದೆ, ಪವಿತ್ರವಾಗ್ತದೆ. ಆದ್ರೆ ಶರೀರ ಕ್ಲೀನ್ ಮಾಡಿದಾಗ ಶರೀರ ಮಾತ್ರ ಕ್ಲೀನ್ ಆಗ್ತದೆ ಹೊರತು ಆತ್ಮ ಮನಬುದ್ಧಿ ಸಂಸ್ಕಾರ ಏನಾಗೋದಿಲ್ಲ, ಕ್ಲೀನ್ ಆಗೋದಿಲ್ಲ. ಆಗೋದಿಲ್ಲ. ಅದಕ್ಕಾಗಿ ಪರಮಾತ್ಮನ ಸಂಘದಿಂದ ನೀವು ಜನ್ಮ ಜನ್ಮಾಂತರದಿಂದ ಮಾಡಿರುವಂತ ಯಾವುದೇ ರೂಪದ ವಿಕರ್ಮಗಳಿದ್ರೂ ಕೂಡ ಏನಾಗ್ತದೆ, ಏನಾಗ್ತದೆ? ಈ ವಿಷಯವನ್ನು ಬಾಬಾ ನಮ್ಗೆ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಕೆಲವರು ಯೋಚನೆ ಮಾಡಿರ್ತಾರೆ, ಬಾಬಾ ನಾವು ತುಂಬಾ ಜನರ ಹತ್ರ ಸ್ಥೂಲವಾಗಿ ದುಡ್ಡು ತಗೊಂಡಿರ್ತೀವಲ್ವಾ ಅವಾಗ ಹೌದಾ? ಅವ್ರಿಗೆ ನಾನು ಸ್ಥೂಲ ಸಂಪಾದನೆ ಮಾಡ್ಬಿಟ್ಟೆ ಪೇಮೆಂಟ್ ಮಾಡ್ಬೇಕಲ್ವಾ ಅಂತ ಏನ್ ಮಾಡ್ತಾರಂತೆ, ಪ್ರಶ್ನೆ ಪ್ರಶ್ನೆ ಬೇಡ್ತಾರೆ. ಅದರ ಅವಶ್ಯಕತೆ ಇಲ್ಲ. ನೀವು ಪರಮಾತ್ಮನ ಶಾಂತಿ ಶಕ್ತಿಯನ್ನು ನೀವು ಕೊಟ್ಟಾಗ ಏನಾಗ್ತದೆ, ಕ್ಲಿಯರ್ ಆಗ್ತದೆ. ಸಾಲ ಏನಾಗ್ತದೆ, ಸ್ಥೂಲವಾದಂತ ಸಾಲನು ಕೂಡ ಕ್ಲೀನ್ ಆಗುತ್ತೆ. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಅಂತಿಮ ಸಮಯದಲ್ಲಿ ವಿನಾಶ ಸಮಯದಲ್ಲಿ ನೋಡಿ, ಆತ್ಮ ಪವಿತ್ರ ಮತ್ತು ಮನಸ್ಸು ಪವಿತ್ರವಾದಾಗ ನೀವಲ್ಲಿ ಕುತ್ಕೊಂಡಾಗ ನಿಮಿತ್ತವಾಗಿ ದೃಷ್ಟಿ ಕೊಟ್ಟು ಶಕ್ತಿ ಕೊಡಬೇಕಾದರೆ ನಿಮ್ಮ ಎದುರುಗಡೆ ಜನ ಹೂವು ಹಣ್ಣು ಧನ ವಜ್ರ ವೈಡೂರ್ಯ ತಂದ್ಬಿಟ್ಟು ಏನ್ ಮಾಡ್ತಾರೆ, ರಾಶಿ ರಾಶಿ ನಿಮ್ಮ ಎದುರುಗಡೆಗೆ ತಂದು ಸುರಿತಾರೆ. ಸಾಲ ಎಲ್ಲ ತೀರಿಸ್ಬಿಟ್ಟು ನಿಮ್ಗೆ ಏನ್ ಮಾಡ್ತಾರೆ, ಈ ಜನ್ಮದಲ್ಲೇ ಬಾಬಾ ಹೇಳ್ತಾರೆ 21 ಜನ್ಮದ ಆಸ್ತಿ ಅಂತ ಹೇಳ್ತಾರಲ್ಲ, ಅಷ್ಟನ್ನು ನಿಮ್ ತಂದೆ ಏನ್ ಮಾಡ್ತಾರೆ, ಕೊಡ್ತಾರೆ. ಯಾವ್ದಿಂದ? ಆಧ್ಯಾತ್ಮಿಕ ಸಾಧನೆಯಿಂದ. ಈ ಒಂದು ಜನ್ಮದಲ್ಲಿ ನಿಮ್ಗೆ ಅಷ್ಟು ಸಿಗತ್ತೆ, ಅದು ಬಂದ್ರು ಕೂಡ ನಿಮ್ಗೆ ತಿನ್ನಬೇಕು ಧರಿಸಬೇಕು ಅಂತ ನಿಮ್ಗೆ ಆಸಕ್ತಿ ಇರೋದಿಲ್ಲ. ನಿಮ್ಗೆ ಬರೀ ಆಧ್ಯಾತ್ಮಿಕ ಶಕ್ತಿಯನ್ನು ಅನುಭವ ಮಾಡಬೇಕು, ಬೇರೆಯವ್ರಿಗೆ ದಾನ ಕೊಡಬೇಕು ಅಂತ ಅದೇ ಆಸಕ್ತಿ ಇರ್ತದೆ. ಅದಕ್ಕಾಗಿ ರಾಜಯೋಗದಿಂದ ಎಲ್ಲಾ ಲೆಕ್ಕಾಚಾರವನ್ನು ಕೂಡ ನಾವೇನ್ ಮಾಡ್ಬೋದು, ಕ್ಲಿಯರ್ ಮಾಡಬಹುದು. ಈಗ ಹೇಳಿ, ಸ್ಥೂಲ ಸಂಪಾದನೆ ಮಾಡಿ ನಾನು ಆ ಲೆಕ್ಕಾಚಾರ ಕ್ಲಿಯರ್ ಮಾಡಬೇಕು, ಆಧ್ಯಾತ್ಮಿಕ ಸಂಪಾದನೆ ಕ್ಲಿಯರ್ ಮಾಡಬೇಕು. ಆಧ್ಯಾತ್ಮಿಕ ಕ್ಲಿಯರ್ ಮಾಡ್ಕೊಬೇಕಣ್ಣ. ಬಾಬಾ ಇನ್ನೊಂದು ವಿಷಯ ಏನ್ ಹೇಳ್ತಾರೆ ಅಂತಂದ್ರೆ, ನೀವು 5,000 ವರ್ಷ ಎಷ್ಟು ಸಾಲ ಮಾಡಿದಿರಿ ಅಂತಂದ್ರೆ ಸ್ಥೂಲ ಸಂಪಾದನೆ ಮಾಡ್ಬಿಟ್ಟು ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ಸಂಪಾದನೆಯಿಂದನೇ, ಬೇಹದ್ದಿನ ಸೇವೆಯಿಂದನೇ, ಮನಸಾ ಸೇವೆಯಿಂದನೇ ತುಂಬಾ ಸಂಪಾದನೆ ಮಾಡ್ಬಿಟ್ಟು ಅಕೌಂಟ್ ಅನ್ನ ಏನ್ ಮಾಡಬಹುದು, ಸೆಟ್ಲ್ಮೆಂಟ್ ಸಾಧ್ಯ ಆಗ್ತದೆ. ಸಂಗಮ್ ಯುಗ್ ಕಾ ಪರಮಾತ್ಮ ಸಂಘ ಡಬಲ್ ಪವಿತ್ರ ಬನಾ ದೇತಾ ಹೈ. ಸಂಗಮ ಯುಗದಲ್ಲಿ ಪರಮಾತ್ಮನ ಜೊತೆ ಏನ್ ಮಾಡ್ತದಂತೆ, ಡಬಲ್ ಪವಿತ್ರರನ್ನಾಗಿ ಮಾಡಿಬಿಡ್ತದೆ. ಓಕೆ, ಇಲ್ಲಿ ಬಾಬಾ ಪರಮಾತ್ಮನ ಜೊತೆಗೆ ನೆನಪು ಯೋಗ ಅಂತ ಹೇಳಿಲ್ಲ, ಏನ್ ಹೇಳಿದ್ರು, ಸಂಘ ಅಂದ್ರು. ಏನ್ ಹೇಳಿದ್ರು? ಯಾಕೆ ಮಾಡೋದಲ್ಲೇ ನಾವು ಎಲ್ಲಾರ ಜೊತೆಯಲ್ಲಿ ಸ್ವಚ್ಛ ಮಾಡುವುದೇ ಭಗವಂತನ ಸಂಘದ ರಂಗು. ಸಂಘದಲ್ಲಿದ್ದಾಗ ರಂಗ ಬರ್ತದೆ ಸರಿ, ಸಂಘ ಅಂತ ಯಾಕೆ ಹೇಳಿದ್ರು ಬಾಬಾ, ನೆನಪು ಯೋಗ ಅಂತ ಯಾಕೆ ಹೇಳಲಿಲ್ಲ? ಹಾಗಿದ್ದಾಗ ಮಾತ್ರ ಸ್ವಚ್ಛ ಆಗಕ್ಕಾಗದು. ಸಾಕಾರದಲ್ಲಿ ನಮ್ ಜೊತೆನೆ ಇದ್ದಾರಲ್ಲ. ನೆನಪಿನಲ್ಲಿ ಸ್ವಚ್ಛ ಆಗೋದಿಲ್ವಾ ಜಯಂತಿ ಅಕ್ಕವರೇ? ಯೋಗದಲ್ಲಿ ಸ್ವಚ್ಛ ಆಗೋದಿಲ್ವಾ? ಅದೇ ಆಗ್ತೀವಿ. ಸಂಘ ಅಂತಂದೇನು? ನೆನಪು ಅಂದ್ರೆ ಅವ್ರ ಸದಾ ಬಾಬುನ್ ಜೊತೆನೆ ಪಾರ್ವತಕ್ಕ ಒಂದು ನಿಮಿಷ, ಸಂಘದಲ್ಲಿ ಅಂದ್ರೆ ನಮ್ ಜೊತೆನೆ ಇರೋದ್ರಿಂದ. ಒಂದ್ ಸೆಕೆಂಡ್. ಇವಾಗ ಜಯಂತಿ ಅಕ್ಕ ಅಲ್ಲಿ ಮಾತಾಡ್ತಿದಾರಲ್ವಾ, ಮಧ್ಯದಲ್ಲಿ ಬೇರೆಯವ್ರು ಯಾಕೆ ಮಾತಾಡ್ತೀರಿ? ಅವ್ರದ್ದಾದ್ಮೇಲೆ ಮಾತಾಡಿ ಅಲ್ಲ, ಒಬ್ಬರದಾದ್ಮೇಲೆ ಮಾತಾಡಿ. ಮಾತಾಡಿ ಜಯಂತಿ ಅಕ್ಕ. ಅಲ್ಲ ಅಣ್ಣ, ಸಂಘ ಇವಾಗ ನೆನಪು ಆಗ್ಲಿ ಯೋಗ ಆಗ್ಲಿ ಮನಸ್ಸು ಬುದ್ಧಿಯನ್ನ ಬಾಬನ ಹತ್ರ ಇಟ್ಟಾಗ, ಸೊ ಅಲ್ಲಿ ಇಟ್ಟಾಗ ಅದು ಸಂಘನೇ ಆಗತ್ತೆ. ಅಲ್ಲಿ ಇಟ್ಟಿರ್ತೀವಲ್ವಾ, ಸೊ ಅದ್ ಸಂಘದ ಲೆಕ್ಕನೇ ಬರುತ್ತೆ, ಆವಾಗ ಸ್ವಚ್ಛ ಆಗೋದಿಕ್ ಸಾಧ್ಯ. ಓಕೆ, ಈಗ ನೆನಪಿಗೂ ಯೋಗಕ್ಕೂ ಸಂಘಕ್ಕೂ ವ್ಯತ್ಯಾಸ ಇದೆಯಾ? ಇದೆ. ಇರ್ಬೇಕಲ್ವಾ, ಅದಕ್ಕಾಗಿ ಬಾಬಾ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಪರಮಾತ್ಮ ನೆನಪು ಮಾಡಿ, ಪರಮಾತ್ಮನ ಜೊತೆ ಯೋಗವನ್ನ ಮಾಡಿ ಅಂತ ಹೇಳಿಲ್ಲ ಬಾಬಾ. ಏನ್ ಹೇಳಿದ್ದಾರೆ? ಪರಮಾತ್ಮ ಸಂಘ. ಹಾಗೆ ನೆನಪಿಗೂ ಯೋಗಕ್ಕೂ ಸಂಘಕ್ಕೂ ಏನು ವ್ಯತ್ಯಾಸ? ಯಾಕೆ ಬಾಬಾ ಪರಮಾತ್ಮ ಸಂಘ ಅಂತ ಹೇಳಿದ್ರು?
ಅಂದ್ರೆ ಸಪ್ತ ಗುಣಗಳ ನೆನಪು, ಆ ನೆನಪಿನಲ್ಲಿ ಇರ್ತೀವಲ್ವಣ್ಣ, ಆ ಗುಣಗಳ ರಂಗು ನಮ್ಗೆ ಬರುತ್ತೆ ಆ ನೆನಪಿನಿಂದ. ಅಲ್ಲ, ನೆನಪು ಬೇರೆ, ಯೋಗ ಬೇರೆ, ಸಂಘ ಬೇರೆ. ನೆನಪು ಅಂದ್ರೆ ನಾವೆಲ್ಲೋ ಇದ್ದವ್ರನ್ನೇ ನೆನಪು ಮಾಡ್ಕೊಂತೀವಿ ಅಂತ ಅರ್ಥ. ಸಂಘ ಅಂದ್ರೆ ಅವ್ರ ಜೊತೆಯಲ್ಲೇ ಇದ್ದೀವಿ ನಾವು ಅಂತ ಅರ್ಥ. ಎಲ್ಲಿ ಇರ್ಬೇಕು ಸಂಘ. ಅಂದ್ರೆ ನೋಡಿ, ನೆನಪಿಗೂ ಯೋಗಕ್ಕೂ ಸಂಘಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ, ನೀವು ಅಡಿಗೆ ಮನೇಲಿ ಇದ್ದೀರಿ. ಎಲ್ಲಿದ್ದೀರಿ? ಅಡ್ಗೆ ಮನೆ. ಸರಿ. ಆವಾಗ ಹಳೆ ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಫೋನ್ ಇದೆ. ಏನಿದೆ? ಲ್ಯಾಂಡ್ ಲೈನ್ ಫೋನ್ ಇದೆ. ಸರಿನಾ? ಫೋನ್ ರಿಂಗ್ ಆಯ್ತು, ಅವಾಗ ಏನಾಗ್ತದೆ? ಯಾರ್ದೋ ಫೋನ್ ಬಂದು ಅವಾಗ ಏನ್ ಮಾಡ್ತೀರಿ? ಹೋಗಿ ರಿಸೀವ್ ಮಾಡ್ತೀವಿ. ಆವಾಗ ಅಲ್ಲಿಗೆ ಹೋಗ್ಬೇಕು ನೀವು. ಎಲ್ಲಿ ಹೋಗ್ಬೇಕು? ಫೋನ್ ಇರುವಂತ ಸ್ಥಳದಲ್ಲಿ ನೀವು ಅಲ್ಲಿ ಹೋಗ್ಬೇಕು. ಓಕೆನಾ? ಅಲ್ಲಿ ಹೋಗ್ಬಿಟ್ಟು ಫೋನ್ ಅನ್ನ ಏನ್ ಮಾಡ್ಬೇಕು? ಅಟೆಂಡ್ ಮಾಡ್ಬೇಕು. ಯಾರ್ದಾದ್ರೂ ಫೋನ್ ಬಂದಿದ್ದಿರ್ಲಿ, ಯಾರಿಗಾದ್ರೂ ಫೋನ್ ಮಾಡೋದಿರ್ಲಿ, ನೀವೇನ್ ಮಾಡ್ತೀರಿ? ಫೋನ್ ಇರುವಂತ ಸ್ಥಳದಲ್ಲಿ ನೀವು ಹೋಗಿ ಏನ್ ಮಾಡ್ಬೇಕು? ಫೋನ್. ಈಗ ರಿಂಗ್ ಆಗ್ತಾ ಇದೆ ಅಂತಂದ್ಮೇಲೆ ನೀವು ಅಡಿಗೆ ಮನೇಲಿ ಇದ್ದೀರಿ ಅಂತಂದ್ರೆ ಫೋನ್ ಅಲ್ಲಿ ಹೊರಗೆ ಹೋಗುವವರೆಗೂ ಅದಕ್ಕೆ ನೆನಪು ಅಂತ ಹೇಳ್ತಾರೆ. ಫೋನ್ ಬಂತು, ಇವಾಗ ಎಲ್ಲಿ ಹೋಗ್ಬೇಕು? ಎಲ್ಲಾ ಕೆಲಸವನ್ನ ಬಿಟ್ಬಿಟ್ಟು ಎಲ್ಲಿಗೆ ಹೋಗ್ತೀವಿ? ಫೋನ್ ಇರೋ ಸ್ಥಳಕ್ಕೆ ಹೋಗ್ತೇವೆ. ಓಕೆ. ಫೋನ್ ಎದುರುಗಡೆ ನೋಡಿದ್ರಿ, ಫೋನಲ್ಲಿ ಮಾತಾಡ್ತಿದ್ರಿ, ಅದಕ್ಕೆ ಏನ್ ಹೇಳ್ತಾರೆ? ಕನೆಕ್ಟ್ ಆಗಿದ್ದೀವಿ. ಯೋಗ. ಅದಕ್ಕೇನ್ ಹೇಳ್ತಾರೆ? ಯೋಗ. ಯಾಕಂದ್ರೆ ಆ ಸಾಧನ ಜೊತೆಗೆ ನೀವೇನಾದ್ರೆ ಕನೆಕ್ಟ್ ಆದ್ರಿ, ಅದನ್ನ ನೀವು ಉಪಯೋಗ ಮಾಡ್ತಿದ್ದೀರಾ. ಫೋನ್ ಅನ್ನ ಕೇಳ್ತಾ ಇದ್ದೀರಾ ಅಥವಾ ಮಾತಾಡ್ತಿದ್ದೀರಾ, ಅವಾಗ ಏನಾಯ್ತು? ಯೋಗ. ಸಂಘ ಅಂತಂದ್ರೆ ಏನು? ಫೋನ್ ಇಲ್ಲ, ನಮ್ ಜೊತೆನೆ ಮಾತಾಡ್ತಾ ಇರ್ತಾರೆ, ನಮ್ ಹತ್ರನೇ ಇರ್ತಾರೆ. ಯಾರು ಯಾರು ಫೋನ್ ನಲ್ಲಿ ಮಾತಾಡ್ತಿರ್ತಾರೋ ಅಂತವ್ರು ನಮ್ ಜೊತೆನೆ, ನಮ್ ಹತ್ರನೇ ಇದ್ದಾರೆ. ಇಲ್ಲ, ಅವ್ರು ನಿಮ್ಮ ಹತ್ರ ಇಲ್ಲ ಅಂತ ತಿಳ್ಕೊಳ್ಳಿ. ದೂರದಲ್ಲೆಲ್ಲೋ ಇದ್ದಾರೆ. ನೆನಪು ಅಣ್ಣ, ನೆನಪು ಅಂದ್ರೆ ಬರೀ ಸಂಕಲ್ಪದಲ್ಲಿ ಮಾತಾಡುತ್ತೆ ಅಲ್ಲ, ಸ್ಥೂಲದಲ್ಲಿ ಹೇಳಿ ನಾನು ಫಸ್ಟಿಗೆ. ಸರ್ ಅಣ್ಣ ಅವ್ರ ಹತ್ರನೇ ಇರೋದು. ಅಲ್ಲ, ಅವ್ರಿಲ್ಲ, ಅವ್ರು ನಿಮ್ಮ ಹತ್ರ ಇಲ್ಲ. ಅವ್ರ ಜೊತೆ ಕನೆಕ್ಷನ್ ಬರ್ಬೇಕು. ಅವಾಗ ಏನ್ ಮಾಡ್ತೀರಿ? ಅಡ್ಗೆ ಮನೇಲಿ ಫೋನ್ ಇಟ್ಕೊಂಡು ಏನ್ ಫೋನ್ ಹಾಕೊಂಡು ಮಾತಾಡ್ತೀವಲ್ಲ ನೋಡ್ರಿ, ಅದು ಪರಮಾತ್ಮನ ಸಂಘ. ಮೊಬೈಲ್ ಇಟ್ಕೊಳ್ಳೋದು ಇದೆಯಲ್ಲ, ಏನ್ ಇಟ್ಕೊಳ್ಳೋದು? ಮೊಬೈಲ್ ಇಟ್ಕೊಳ್ಳೋದು. ಮೊದ್ಲೇನಿತ್ತು? ಲ್ಯಾಂಡ್. ಇವಾಗ ಮೊಬೈಲ್ ಏನಾಗ್ತದೆ? ಹತ್ರನೇ ಇರುತ್ತೆ, ಸಂಘದಲ್ಲೇ ಇರ್ತದ ಅದು. ಮೊಬೈಲ್ ಎಲ್ಲೆಲ್ಲಿ ಇರ್ತದೆ ನಿಮ್ ಜೊತೆಗೆ? ಸಂಘದಲ್ಲಿ. ನೀವ್ ಎಲ್ಲೆಲ್ಲಿ ಹೋಗ್ತಿರೋ ಎಲ್ಲಾ ಕಡೆಗೂ ನಿಮ್ ಜೊತೆಗೆ ಯಾರು ಇರ್ತಾರೆ? ಸಂಘ ನಿಮ್ ಜೊತೆಗೆ ಇರ್ತಾನೆ. ಸದಾ ಅದನ್ನು ತೆಗ್ದು ಬಿಡೋಣ. ಈ ಟೆಲಿಪತಿ ಅಂತಾರಲ್ವಾ, ಅಲ್ಲಿ ವೈರ್ಲೆಸ್ ಅದು ಬೇಕು. ಅದು ನಿರಾಕಾರ ಆಗ್ತದೆ. ಈಗ ಸ್ಥೂಲ ರೂಪದಲ್ಲಿ ಉದಾಹರಣೆ ಕೊಡಬೇಕು ಅಂತಂದ್ರೆ ಅದಕ್ಕೆ ನಾನು ಹೇಳಿದ್ದೆ ಸ್ಥೂಲವಾಗಿ ಉದಾಹರಣೆ ಕೊಡಿ ಅಂತ. ಇವಾಗ ಏನಾಗ್ತದೆ, ನಾವು ಲ್ಯಾಂಡ್ ಲೈನ್ ಹತ್ರ ಹೋಗುವಂಗಿಲ್ಲ. ಅದೇ ಏನಾಗಿರ್ತದೆ, ಯಾವಾಗ್ಲೂ ನನ್ನ ಜೊತೆಯಲ್ಲೇ ಇರ್ತದೆ. ಅವಾಗ ನಾವೆಲ್ಲಾ ಕೆಲ್ಸಕ್ಕೂ ನಾವು ಅದನ್ನ ಏನ್ ಮಾಡ್ತಿರ್ತೀವಿ? ಮೊಬೈಲ್ ಅನ್ನ ಮೊದ್ಲೇನಾಗ್ತಿತ್ತು, ಫೋನ್ ಬಂದಾಗ ಮಾತ್ರ ಫೋನ್ ಜೊತೆ ಕನೆಕ್ಟ್ ನಾವು. ಹೌದಾ? ಲ್ಯಾಂಡ್ ಲೈನ್ ಇದ್ದಾಗ, ಫೋನ್ ಇದ್ದಾಗ ಮಾತ್ರ ಉಳಿದ ಟೈಮಲ್ಲಿ ಅದನ್ನ ಮರ್ತು ಬಿಡ್ತಿದ್ವಿ ನಾವು. ಈಗ ಮೊಬೈಲ್ ಅನ್ನ ಯಾವಾಗ ಮರಿತೀವಿ? ಊಟ ತಿನ್ನೋದನ್ನ ಬೇಕಾದ್ರೆ ಮರ್ತು ಬಿಡ್ತೀವಿ, ಮನೆಯವ್ರನ್ನ ಬೇಕಾದ್ರೆ ಮರ್ತು ಬಿಡ್ತೀವಿ, ಮೆಡಿಸಿನ್ ತಗೊಳ್ಳೋದನ್ನ ಬೇಕಾದ್ರೆ ಮರ್ತು ಬಿಡ್ತೀವಿ, ನೀರು ಕುಡಿಯೋದನ್ನ ಮರ್ತು ಬಿಡ್ತೀವಿ. ಯಾವ್ದನ್ನ ಮರೆಯೋದಿಲ್ಲ? ಕಣ್ಣು ಬಿಟ್ರೆ ಮೊಬೈಲು, ಮಲ್ಕೊಳ್ಬೇಕಾದ ಮೊಬೈಲು, ಜೀವನದಲ್ಲಿ ಮೊಬೈಲ್. ಯಾವಾಗ ನೋಡಿದ್ರು ಕೂಡ ಇದ್ರ ಕಡೆಗೆ ಏನಿರ್ಬೇಕು? ಏನ್ ನೋಡ್ಬೇಕು? ಅದು ಗೂಗಲ್ ಅಲ್ಲೂ ಮೊಬೈಲೇ, ಕ್ಯಾಲ್ಕುಲೇಟರ್ ಅಲ್ಲೂ ಮೊಬೈಲೇ, ದುಡ್ಡು ಹಾಕ್ಬೇಕಾದ್ರೂ ಮೊಬೈಲೇ, ತಗೊಳ್ಬೇಕಾದ್ರೂ ಮೊಬೈಲೇ, ಎಲ್ಲದಕ್ಕೂ. ಐ ಲವ್ ಯು ಹೇಳಲಿಕ್ಕೂ ಮೊಬೈಲೇ, ಜಗಳ ಮಾಡ್ಲಿಕ್ಕೂ ಮೊಬೈಲ್, ಎಲ್ಲದಕ್ಕೂ ಕೂಡ ಏನು? ಮೊಬೈಲ್ ಹಂಗಾಗ್ಬಿಟ್ಟಿದೆ. ಮೊಬೈಲ್ ಅನ್ನು ನಾವು ಎಷ್ಟು ಜೊತೆಲಿ ಇಟ್ಕೊಂಡಿದೀವಿ ಅಂತದ ಅಷ್ಟು ಮನುಷ್ಯಾತ್ಮನನ್ನು ಕೂಡ ಇಟ್ಕೊಳ್ಳೋದಿಲ್ಲ. ಕೆಲವೊಂದ್ಸಲ ಡೌಟ್ ಬರ್ತದೆ, ಶರೀರದ ಜೊತೆಗೂ ಅಷ್ಟು ಸ್ಮೃತಿ ಇರ್ತದೋ ಇರಲ್ವೋ ಅಲ್ವಾ? ಶರೀರ ನಮ್ ಜೊತೆಲಿ ಇದ್ದಿರುವಂತ ಸ್ಮೃತಿನೂ ಕೂಡ ಬಿಟ್ಬಿಡ್ತೇವೆ. ಮೊಬೈಲ್ ಜೊತೆಗೆ ಅಷ್ಟೇನಾಗಿರ್ತೀವಿ ನಾವು, ಅಟ್ಯಾಚ್ಮೆಂಟ್ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ ಸಂಘ ಅಂದ್ರೆ, ಈಗ ನೀವು ಬಾಬಾನ ಜೊತೆಗೆ ಇದ್ದು 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 ಏನಾಗ್ಬೇಕು? ಇವಾಗ ನೆನಪು ಯೋಗ ಅಲ್ಲ, ಏನಾಗ್ಬೇಕಂತೆ? ಸಂಘ ಅಂದ್ರೆ ಸದಾ ಕಾಲ ನೀವ್ ಯಾರ ಜೊತೆಲಿ ಇರ್ಬೇಕು? ಬಾಬಾ ಜೊತೆಲಿ ಇರ್ಬೇಕು. ಸಂಘಕಾರಂಗ್ ಅಂತ ಹೇಳ್ತಾರೆ. ಎಷ್ಟು ಜೊತೆಲಿ ಇರ್ತಿರೋ ಅದರ ರಂಗು ನಿಮ್ಮ ಮೇಲೆ ಏನಾಗ್ತದೆ? ಬೀಳತ್ತೆ. ಎಷ್ಟು ನಾ ಬಾಬಾ ಜೊತೆಲಿ ಇರ್ತೀವೋ ಅಷ್ಟು ನಮ್ಮ ಬಾಯಲ್ಲಿ ಓಂ ಶಾಂತಿ ಬರ್ತಾ ಇರ್ತದೆ ಅಲ್ವಾ? ಅದು ಮೊದಲೇನ್ ಬರ್ತಾ ಇತ್ತು?
ಸರ್, ಮೇಡಮ್, ಅಂಕಲ್, ಆಂಟಿ ಬರ್ತಾ ಇತ್ತು ಅಲ್ವಾ. ಬಾಬನ್ ಜೊತೆ ಇರ್ತಾ ಇದ್ದಾಗ ಏನಾಗ್ತದೆ, ಓಂ ಶಾಂತಿ ಬಂದ್ಬಿಡ್ತದೆ. ಲೌಕಿಕದವ್ರಿಗೆ ಫೋನ್ ಮಾಡಿ ಇಟ್ಟಾಗ್ಲೂ ಕೂಡ ತಕ್ಷಣ ಬಾಯಿಲೇನ್ ಬಂದ್ಬಿಡ್ತದೆ, ಬರೋದು. ಹೌದು ಓಂ ಶಾಂತಿ ಬಂದ್ಬಿಡ್ತದೆ. ಮರ್ದ್ ಬಿಡ್ತೀವಿ ನಾವು. ಮೊದ್ಲಾಗ ಹೌದು. ಡಿವೈಡ್ ಮಾಡ್ತಿದ್ವಿ ಏನಂತ, ಓ ಲೌಕಿಕದವ್ರು ಇವ್ರಿಗೆ ಓಂ ಶಾಂತಿ. ಇವಾಗ ಬಾಯಲ್ಲಿ ಏನಾಗ್ಬಿಟ್ಟು ಬಂದ್ಬಿಡ್ತದ ಅದು ಓಂ ಶಾಂತಿ ಹೇಳುದು. ಸ್ಟಾರ್ಟಿಂಗ್ ಅಲ್ಲಿ ಯಾರು ಫೋನ್ ಇರ್ತಿದ್ರು ಓಂ ಶಾಂತಿ, ಆಮೇಲೆ ಇಡ್ಬೇಕಾದ್ರು ಓಂ ಶಾಂತಿ. ಯಾಕಂದ್ರೆ ಹೆಚ್ಚಿಗೆ ಈಶ್ವರಿ ಸೇವೆ ಮಾಡಿ 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 ಏನಾಗ್ಬಿಡ್ತದೆ, ಓಂ ಶಾಂತಿ ಬಂದು. ಅದ್ರ ಜೊತೆಲೇ ಇರ್ತೀವಿ ಅಲ್ವಾ. ನನ್ನೊಂದು ಉದಾಹರಣೆ ಹೇಳ್ತೇನೆ ಕೇಳಿ. ಏನ್ ಗೊತ್ತಾ, ನಮ್ಮ ಅಪ್ಪನಿಗೆ ಇಷ್ಟೊಂದು ಹೆಸರಿದೆಯಲ್ಲ, ನನ್ಗೂ ಕೂಡ ಸುಮಾರು ಹೆಸರುಗಳನ್ನ ನಮ್ಮ ಅಪ್ಪ ಇಟ್ಟಿದ್ದಾರೆ, ಸರಿನಾ. ನನಗೆ ಮನೆಯಲ್ಲಿ ಸಂದೇಶ್ ಅಂತ ಕರೀತಾರೆ. ಏನಂತ ಕರೀತಾರೆ, ಸಂದೇಶ್ ಅಂತ. ಆಧಾರ್ ಕಾರ್ಡ್ ಅಲ್ಲಿ ಸ್ಕೂಲಲ್ಲಿ ಪುಂಡಲೀಕ್ ಅಂತ ಕರೀತಾರೆ, ಸರಿನಾ. ನಾನು ಬೆಂಗಳೂರಿನಲ್ಲಿ ಕಂಪ್ನಿ ಕೆಲಸ ಮಾಡ್ತಿದ್ನಲ್ಲ, ಅಲ್ಲಿ ಶಾನ್ಬಾಗ್ ಅಂತ ಕರೀತಾರೆ, ಸರಿನಾ. ಬಾಬಾನ ಮನೇಲಿ ಯೋಗೇಶ್ ಅಂತ ಕರೀತಾರೆ. ಏನಂತ ಕರೀತಾರೆ, ಯೋಗೇಶ್. ಮೊದ್ಲು ಫೋನ್ ಬಂದಾಗ ನನಗೆ ಡೌಟ್ ಇತ್ತು, ನಾನು ಯಾವ ಹೆಸರು ಹೇಳ್ಬೇಕು ಅಂತ. ಯಾಕೆ ಹೇಳಿ, ಒಂದೊಂದ್ ಹೆಸ್ರು ಆಯ್ತಲ್ಲ. ಫೋನ್ ಮಾಡಿದವ್ರು ಯಾರು, ಫೋನ್ ಮಾಡಿದವ್ರು ರಿಲೇಷನ್ ಆತ, ನಾನು ಸಂದೇಶ್ ಅಂತ ಹೇಳ್ಬೇಕಾಗ್ತದೆ, ಓಕೆನಾ. ಸ್ಕೂಲಿಂದ ಏನಾದ್ರು ನಮ್ ಕ್ಲಾಸ್ಮೇಟ್ ಫೋನ್ ಮಾಡಿದ್ರೆ ಪುಂಡ್ಲಿಕ್ ಅಂತ ಹೇಳ್ಬೇಕಾಗ್ತದೆ, ಸರಿನಾ. ಅದೇನೆ ಅವರು ಆಫೀಸಿಂದ ನಮ್ ಫ್ಯಾಕ್ಟರಿ ಸಂಬಂಧಪಟ್ಟದ್ರೆ ಶಾನವಾಗ್ ಅಂತ ಹೇಳ್ಬೇಕು. ಬಾಬನ್ ಮಕ್ಳು ಅದೇನ್ ಮಾಡ್ಬೇಕು, ಯೋಗೇಶ್. ಇವಾಗ ಏನಾಗಿದೆ, ಬಾಬನ್ ಜೊತೆಗೆ ಸೇವೆ ಮಾಡಿ 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 ಸಂದೇಶ ಹೇಳೋದು ಕಟ್ಟಾಗ್ಬಿಟ್ಟಿದೆ, ಪುಂಡ್ಲಿಕ್ಕೆ ಹೋಗ್ಬಿಟ್ಟಿದೆ. ಶಾನ್ಬಾಗ್ ಹೇಳೋದು ಇಲ್ವೇ ಇಲ್ಲ. ಇರೋದು ಯಾವ್ದು, ಯೋಗೇಶ್ ಅಣ್ಣ. ನೀವ್ ಯಾರು ಅಂತ ನಾವೇನ್ ಮಾಡ್ತೀವಿ, ಯೋಗೇಶ್ ಅಣ್ಣ. ಯಾಕಂದ್ರೆ ಹೆಚ್ಚಿಗೆ ಸಮಯ ಇದ್ದು 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 ಏನಾಗಿದೆ, ಇವ್ರ ಜೊತೆಗೆ ಇದ್ದು ಉಳಿದಿದ್ದೆಲ್ಲ ಸಂಬಂಧ, ವ್ಯವಹಾರ, ಕರ್ಮ, ಕೆಲಸ, ಆ ಹೆಸರು ಏನಾಗ್ಬಿಟ್ಟಿದೆ, ಒಟ್ಟೋಗ್ಬಿಟ್ಟಿದೆ. ಅದಕ್ಕೆ ಬಾಬಾ ಎಷ್ಟು ಸಮಯ ನಾವು ಪರಮಾತ್ಮನ ಜೊತೆಯಲ್ಲಿ ಇರ್ತೀವೋ ಆ ಸಂಘದ ರಂಗ್ ಏನಾಗ್ಬಿಡ್ತದೆ, ನಮ್ಮ ಮೇಲೆ ಬೀಳುತ್ತೆ. ಬೀಳ್ತಾ ಇರ್ತದೆ ಅಲ್ವಾ. ಅದಕ್ಕಾಗಿ ಎಷ್ಟು ನೀವು ಅವ್ರ ಜೊತೆಗೆ ಇದ್ದಾಗ ನಿರಂತರವಾಗಿ ನೀವು ಪವಿತ್ರ ಆಗ್ತಾನೆ ಇರ್ತೀರಾ. ಅಂದ್ರೆ ಆದ್ಮೇಲೆ ಯಾವ ವ್ಯಕ್ತಿ ಮನೆ ಕೆಲಸ ಮಾಡ್ತಾ ಇರ್ತಾರೋ, ನೆಲ ಒರೆಸ್ತಾ ಇರ್ತಾರೋ, ಪಾತ್ರೆ ತೊಳಿತಾ ಇರ್ತಾರೋ, ಅಡುಗೆ ಮಾಡ್ತಾ ಇರ್ತಾರೋ, ಮಧ್ಯ ಮಧ್ಯದಲ್ಲಿ ನೀರನ್ನು ಉಪಯೋಗ ಮಾಡುವಂತ ಕಾರಣದಿಂದ ಕೈ ಕಾಲ ಅವ್ರದ್ದು ಕ್ಲೀನ್ ಆಗ್ತಾ ಇರ್ತದೆ ಅಲ್ವಾ. ಕೆಲವೊಂದ್ಸಲ ಮಾತ್ರ ಕೈ ಕಾಲು ತೊಳಿತೀವಿ ಹೇಳುವಂಥದ್ದಲ್ಲ. ನೀರನ್ನು ಯಾರು ಉಪಯೋಗ ಮಾಡಿರ್ತಾರೋ ಅವ್ರು ಯಾವಾಗ್ಲೂ ಕೂಡ ಏನಾಗಿರ್ತಾರೆ, ನೀರಿನ ಸಂಬಂಧದಲ್ಲಿ ಬರುವಂತ ಕಾರಣದಿಂದ ಆ ಸಂಬಂಧದಲ್ಲಿ ಯಾವ್ಯಾವ ಸಾಧನಗಳು ಬರ್ತಾವೋ ಆ ಸಾಧನಗಳು ಆಟೋಮೆಟಿಕಲಿ ಏನಾಗಿರ್ತವೆ, ಕ್ಲೀನ್ ಆಗಿರ್ತವೆ. ಹಾಗೆ ನಿಮ್ಮ ಮನಸ್ಸನ್ನು ವಿಶ್ವ ಕಲ್ಯಾಣಕ್ಕೋಸ್ಕರ ಉಪಯೋಗ ಮಾಡಿದಾಗ, ಬೇರೆ ಆತ್ಮಗಳನ್ನು ಕ್ಲೀನ್ ಮಾಡ್ಲಿಕ್ಕೆ ಉಪಯೋಗ ಮಾಡಿದಾಗ, ವಾತಾವರಣ ವಾಯುಮಂಡಲವನ್ನು ಕ್ಲೀನ್ ಮಾಡ್ಲಿಕ್ಕೆ ಉಪಯೋಗ ಮಾಡಿಕೊಂಡಾಗ ಆಟೋಮೆಟಿಕಲಿ ನಿಮ್ಮ ವಿಕರ್ಮನು ಕೂಡ ಏನಾಗ್ತಾ ಇರ್ತದೆ. ತರಕಾರಿ ತೊಳಿಬೇಕಾದ್ರೆ ಕೈ ಉಪಯೋಗ ಮಾಡಿದ್ರೆ ಕೈ ಕ್ಲೀನ್ ಆಗತ್ತೋ ಆಗಲ್ವೋ, ಬಟ್ಟೆ ವಾಶ್ ಮಾಡಬೇಕಾದ್ರೆ ಕೈ ಉಪಯೋಗ ಮಾಡಿದ್ರೆ ಕೈ ಕ್ಲೀನ್ ಆಗತ್ತೋ ಆಗಲ್ವೋ. ಯಾವುದೋ ಒಂದು ಕಾರಣದಿಂದ ಯಾವುದೋ ವಸ್ತುವನ್ನು ಕ್ಲೀನ್ ಮಾಡ್ಲಿಕ್ಕೆ ನಾನು ಆ ಸಾಧನವನ್ನು ಉಪಯೋಗ ಮಾಡಿದಾಗ ಆ ನೀರು ಆ ಸಾಧನಕ್ಕೆ ಟಚ್ ಆದಾಗ ಅದು ತನ್ನ ಕೆಲಸವನ್ನ ಮಾಡುತ್ತೆ. ಹಾಗೆ ಇಲ್ಲೂ ಕೂಡ ನಾವು ನಮ್ಮ ಮನಸ್ಸನ್ನ ಬಾಬನ ಕೈಯಲ್ಲಿ ಇಟ್ಟಾಗ ಏನಾಗ್ತದೆ, ಮನಸ್ಸು ಸ್ವಚ್ಛ, ತನು ಮನ ಎಲ್ಲಾನು ಕೂಡ ಸ್ವಚ್ಛ ಆಗ್ತದೆ. ಅಂದ್ರೆ ಹೋಲಿ ಹಬ್ಬವನ್ನು ಮಾಡಿ 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 ನೀವೇನ್ ಮಾಡ್ಬೇಕು, ಹಳೆ ನನ್ನ ಕುಟುಂಬ, ಹಳೆ ನನ್ನ ಜೀವನ, ಹಳೆ ನನ್ನ ಸಂಸ್ಕಾರ ಎಲ್ಲವನ್ನೇನ್ ಮಾಡ್ಬೇಕು, ಬಿಟ್ಬಿಟ್ಟು ಹೊಸ ಜೀವನ, ಏಕ್ ಬಾಪ್. ಹೀಗೆ ಮದುವೆ ಆಗಿರುವಂತ ಒಬ್ಬ ಮಹಿಳೆ, ಒಂದು ಕನ್ಯೆ ತನ್ನ ಎಲ್ಲ ಸಂಬಂಧವನ್ನ ಬಿಟ್ಟು ಒಬ್ಬ ಪತಿಯ ಜೊತೆಗೆ ಇದ್ಬಿಟ್ಟು ಪತಿಯ ಜೊತೆಲೆ ಪತಿಯ ಮನೆಯಲ್ಲಿ ಹೇಗೆ ಜೀವನವನ್ನ ಮಾಡ್ತಾಳೋ ಹಾಗೆ ಮನಸ್ಸಿನಲ್ಲಿ ಯಾರಿರ್ಬೇಕು, ಈ ರೀತಿ ಸಂಘ ಏನಾಗ್ಬೇಕು, ಬರ್ಬೇಕು ಅಂತಂದ್ರೆ ಹಳೆದೆಲ್ಲವನ್ನ ಏನ್ ಮಾಡ್ಬೇಕಂತ ಇತ್ತಾಕ್ಬಿಟ್ಟು ಆ ಪತಿಯ ಮನೆ, ಪತಿಯ ಬಂಗಾರ, ಪತಿಯ ಹಣ, ಪತಿಯ ಊಟ ಎಲ್ಲಾನು ಕೂಡ ಏನಾಗ್ಬೇಕು, ಅವ್ರದೇ ಮನೇಲಿ ಕೆಲಸವನ್ನ ಮಾಡ್ಬಿಟ್ಟು ಅದನ್ನ ಮಾತ್ರ ನಾನ್ ಮಾಡ್ಬೇಕೇ ಹೊರತು ಬೇರೆ ಯಾರೇ ಕೊಡುವಂತ ವಸ್ತುವನ್ನ ಏನ್ ಮಾಡುವಾಗಿಲ್ಲ, ಟಚ್. ನಿಮ್ಮ ಪತಿ ಕೊಟ್ಟಿರೋದನ್ನ ಬೇರೆಯವರು ಕೊಡಬಹುದೇ ಹೊರತು ಅಲ್ಲಿ ಯಾವುದನ್ನು ನೀವು ಸ್ವೀಕಾರ ಮಾಡುವ ಹಾಗೆ ಇಲ್ಲ. ಇದಕ್ಕೆ ಹೇಳ್ತಾರೆ ಪರಮಾತ್ಮ ಸಂಘ ಅಂದ್ರೆ ಸದಾ. ಓಕೆ, ಇಲ್ಲಿ ಬಾಬಾ ಭಗವಂತನ ಸಂಘ ಅಂತ ಹೇಳಿಲ್ಲ, ಪರಮಾತ್ಮ ಸಂಘ ಅಂತ ಹೇಳಿದ್ರು. ಯಾಕೆ ಯಾಕೆ ದೇವ್ರ ಸಂಘ ಭಗವಂತನ ಸಂಘ ಅಂತ ಹೇಳಿಲ್ಲ, ತಂದೆಯ ಸಂಘ ಅಂತಾನು ಹೇಳಿಲ್ಲ ಬಾಬಾ. ತುಂಬಾ ಬುದ್ಧಿವಂತ. ಪರಮಾತ್ಮ ಅಂತಂದ್ರು. ಯಾಕೆ,
ಎಲ್ಲ ಆತ್ಮಗಳ ತಂದೆ ಆಗಿರೋ ಕಾರಣ ಪರಮಾತ್ಮನ ಸಂಘ. ಯಾಕಂದ್ರೆ ಪರಮಾತ್ಮ ಬರೀ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಅಷ್ಟೇ ಕೊಡ್ತಾನಂತ. ಪರಮಾತ್ಮ ಆತ್ಮ ಮಾತ್ರ ಕೊಡ್ತಾನೆ, ಪರಮ ಪವಿತ್ರ. ಪವಿತ್ರ ಅಲ್ಲ. ಪರಮಾತ್ಮ ಅಥವಾ ನಿರಾಕಾರ ಸಪ್ತಗುಣ ಮಾತ್ರ ಕೊಡ್ತಾನ, ಆತ್ಮಕ್ಕೆ ಬೇಕಾಗಿರೋದು ಮಾತ್ರ. ನೀವು ತಂದೆ ಅಂದ ತಕ್ಷಣ ನೀವು ತಂದೆ ಅಲ್ವಾ, ನನಗೆ ಬಟ್ಟೆ ಕೊಡು ದುಡ್ಡು ಕೊಡು ಅಂತ ಏನ್ ಮಾಡ್ಬೋದು, ಕೇಳ್ಬೋದು. ತುಂಬಾ ಬುದ್ಧಿವಂತ ಅಪ್ಪ. ಒಂದೊಂದು ಶಬ್ದ ಯೂಸ್ ಮಾಡ್ಬೇಕಾದ್ರೆ ಏನ್ ಮಾಡಿರ್ತಾನೆ, ಕರೆಕ್ಟ್ ಆಗಿ ಯೂಸ್ ಮಾಡಿರ್ತಾರೆ. ಅದಕ್ಕಾಗಿ ಕೇವಲ ಪರಮಾತ್ಮನ ಸಂಘ ಅಂತಂದ್ರೆ ನಿಮ್ಗೆ ಸಪ್ತಗುಣಗಳ ಅನುಭವ ಮಾತ್ರ ಆಗ್ತಾ ಇರ್ಬೇಕೆ ಹೊರತು ಅಲ್ಲಿ ವಸ್ತು, ವ್ಯಕ್ತಿ, ಹೆಸರು, ಕೀರ್ತಿ, ಅಭಿಮಾನ ಇರ್ಬಾರ್ದು, ಅದು ಇರ್ಬಾರ್ದು. ಆ ಸಪ್ತಗುಣದ ಜೊತೆ ಮಾತ್ರ ನೀವೇನಾಗಿರ್ಬೇಕು, ಕನೆಕ್ಟ್ ಆಗಿರ್ಬೇಕು. ಆ ಮೂಲಕ ಸ್ವಚ್ಛತೆಯ ಈಶ್ವರೀಯ ಸೇವೆಯ ಅನುಭವ ಆಗ್ತಾ ಇರುತ್ತೆ. ಓಕೆ, ಓಂ ಶಾಂತಿ. ಓಂ ಶಾಂತಿ ಅಣ್ಣ. ಓಂ ಶಾಂತಿ.